श्री विघ्नेश्वर अष्टोत्तर शतनामावलिः। ನನ್ನ ನಂಬು ರಾಜಿ, ಒಂದೊಂದ್ಸರಿ ಒಂದೊಂದು ನೆಪ ಹೇಳ್ತಿರ್ತೀಯ. ಬರೋದಾರಿಲಿ ಬೈಕ್ ಇಲ್ಲಿಂದ ಹೊರಟೋಗು ಪ್ಲೀಸ್. ನಿನ್ನ ಜೊತೆ ಮಾತಾಡ್ಬೇಡ. ಒಂದ್ಸಲ ಯಾವತ್ತೂ ಈ ರೀತಿ ಮಾಡಲ್ಲ, ದಯವಿಟ್ಟು ರಾಜಿ. ಸಾರಿ ಅಂದೆ. ಪ್ರೀತಿ ಮಾಡೋರು ಯಾವತ್ತೂ ನಿಂತರ ಕಾಯಿಸೋದಿಲ್ಲ. ನಿನ್ಗೆ ನನ್ ಮೇಲೆ ಪ್ರೀತಿನೇ ಇಲ್ಲ, ಬಿಟ್ಬಿಡು ನನ್ನ. ಹಾಗೆಲ್ಲ ಮಾತಾಡ್ಬೇಡ ರಾಜಿ, ಪ್ಲೀಸ್ ಪ್ಲೀಸ್ ರಾಜಿ. ಬೇಕಾಗಿಲ್ಲ ನಿನ್ ಪ್ರೀತಿ. ಗುಡ್ ಬೈ ರಾಜಿ, ನಿಂತ್ಕೋ ರಾಜಿ ಪ್ಲೀಸ್. 4 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ತಡ್ಕೊಳ್ಳೋ ಪೇಷನ್ಸ್ ಇಲ್ಲ ಅಂದಮೇಲೆ ನೀವಿಬ್ರು ಜೀವನ ಪೂರ್ತಿ ಹೇಗ್ ಲವ್ ಮಾಡ್ತೀರಾ, ಹೇಗ್ ಜೊತೆಯಾಗಿರ್ತೀರಾ? ಏನ್ ಹೇಳ್ತಾ ಇದ್ದೀರಾ ನೀವು? ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ ತಾನೇ? ಹೌದು. ಪ್ರೀತಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು, ಜೊತೆಯಾಗಿ ನಡೆಯೋದು. ಆಮೇಲೆ ಅಷ್ಟೇನಾ? ನೀವು ಅನ್ಕೊಂಡಿರೋದೇ ಪ್ರೀತಿ ಅಲ್ಲ. ನಿಜವಾದ ಪ್ರೀತಿ ಅನ್ನೋದು ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. Post change.
ತಿಳ್ಕೊಳ್ಳಿ ಚೇತನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ರೀನಾ, ಬಂದೆ. ಥ್ಯಾಂಕ್ ಯು. ಬ್ಯಾಕಪ್ ಹೊರಡೋಣ. ಓಕೆ. ರೀನಾ, ಮರೀಷಾ, ಯಾ ಯು ಆರ್ ಲುಕಿಂಗ್ ಟೂ ಬ್ಯೂಟಿಫುಲ್. ಯುವರ್ ಎಕ್ಸ್ಪ್ರೆಷನ್ಸ್ ಆರ್ ಆಲ್ಸೋ ಅಮೇಜಿಂಗ್. ಥ್ಯಾಂಕ್ ಯು ಸೋ ಮಚ್ ಮಹೇಶ್. ನನಗೂ ಅಷ್ಟೇ ನಿನ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮಾರಿಷಾ, ಇದೇ ಖುಷಿಲಿ ನಮಗೆಲ್ಲ ಪಾರ್ಟಿ ಗಿಟ್ ಏನಿಲ್ವಾ? ಇದೆ ಆದ್ರೆ ಇಲ್ಲಲ್ಲ ಸಿಟಿಗೆ ಹೋದ್ಮೇಲೆ. ಬಟ್ ಒನ್ ಕಂಡೀಷನ್, ಮಹೇಶ್ ಅಂತೂ ಬರ್ಲೇಬೇಕು. ಓಕೆ ಮಹೇಶ್? ಬರ್ತಾನೆ. ಹೇ ಮಹೇಶ್, ಒಪ್ಕೊಳ್ಳೋ, ಇಲ್ಲಾಂದ್ರೆ ನಮಗ್ ಸಿಗೋ ಟ್ರೀಟ್ ಮಿಸ್ ಆಗ್ಬಿಡುತ್ತೆ. ಹೇಯ್ ಮಾರಿಷಾ, ನಮ್ಮ ಹುಡುಗಿ ಅವ್ಳು ಟ್ರೀಟ್ ಕೊಡ್ಸ್ಬೇಕಾರೆ ಬರಲ್ಲ ಅಂತ ಹೇಳಕ್ಕಾಗುತ್ತಾ? ನಾನು ಬರ್ತೀನಿ. ಓಕೆ. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು. ವಿಲ್ ವೇಟ್ ಫಾರ್ ಯು. ನೀನ್ ಟ್ರೀಟ್ ಕೊಡೋದ್ಕಿಂತ ನಮ್ಗೆ ದುಡ್ಡು ಕೊಟ್ಬಿಟ್ರೆ ಬಾಟ್ಲು ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಹೆಂಗೆ? ಇದೆಂಗೆ? ಏಯ್, ನಾನು ಸುಮ್ಮನೆ ಆಗಂದೆ ಕಣೋ. ಕುಡ್ದು ಹಿಂಗ ಆಗ್ಬಿಟ್ಟಿದೆ. ನೀನ್ ನಡಿಯೋ. ನಾನ್ ಕುಡಿದ್ರೆ ಮನೆಗೆ ಹೋಗ್ತೀನೋ, ನೀನ್ ಕುಡಿದ್ರೆ ಮೈ ಮೇಲೆ ಬಟ್ಟೆನೇ ಇರಲ್ವಲ್ಲ. ಬೇಗ ಅರ್ಥ ಶೂಟ್ ಮಾಡ್ಬಿಡ್ತೀವಿ. ಮಹೇಶ್, ಈ ಸಲ ನಾವು ಮೀಟ್ ಮಾಡಿದಾಗ ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡುವಂತ ವಿಷಯ ಏನಿದೆ ಮರೀಷಾ? ಅದನ್ನ ಇಲ್ಲೇ ಹೇಳ್ಬೋದಲ್ವಾ? ಇಲ್ಲ ಹೇಳಿದ್ರೆ ಥ್ರಿಲ್ ಇರಲ್ಲ. ಅದನ್ನ ನಾನು ಅಲ್ಲೇ ಹೇಳ್ತೀನಿ. ಓಕೆನಾ? ಓಕೆ. ಅಯ್ಯೋ ನಡಿಯಪ್ಪ. ಹುಡುಗಿರಂದ್ರೆ ಡೇಂಜರ್ ಅಪ್ಪು. ಹುಷಾರಾಗಿರಪ್ಪ. ಬೆಣ್ಣೆ ಮಾತಿಗೆ ಬೆರಗಾಗೋದ್ರೆ ಪೆಪ್ಪರ್ ಹಾಕ್ತಿರಪ್ಪ. ಎಂಡವೋ ಎಂಡ. ಡ್ರೈವರ್ ಮುನ್ನೋಡ್ಕೊಂಡು ಓಡಿಸಿಯ. ಎಂಡವೋ ಎಂಡ ನಂಬಿದರೆ ಬಾಳು ಬರಿ ದಂಡ. ಪ್ರಧಾನಿಯವರ ಜೊತೆ ಚರ್ಚೆ, ಸದನದಲ್ಲಿ ಆಗ್ರಹ. ಆಹಾ, ಎಲ್ಲ ಪೇಪರಲ್ಲಿ ಒಂದೇ ನ್ಯೂಸ್. ಗುಡ್. ಎಲ್ಲಿ ನಿನ್ನ ಮುದ್ದಿನ ಮಗ ಕಾಣಿಸ್ತಾ ಇಲ್ಲ? ರೂಮಲ್ಲಿದ್ದಾನ್ರಿ. ಪಾಪ ರಾತ್ರಿ ತುಂಬಾ ಲೇಟಾಗಿ ಬಂದ. ಜರ್ನಿ ಮಾಡಿದಾನೆ, ತುಂಬಾ ಟಯರ್ಡ್ ಆಗಿದ್ದಾನೆ. ಕಣ್ಣಿಗೆ ಒಂಚೂರು ನಿದ್ದೆ ಇಲ್ಲ ರೀ. ರೂಮಲ್ಲಿ ರೆಸ್ಟ್ ಮಾಡ್ಲಿ ಬಿಡಿ. ಮದರ್ ಇಂಡಿಯಾ. ಇನ್ನೇನು? ಮಗನ ಬಗ್ಗೆ ಒಂದು ಸಣ್ಣ ಪ್ರಶ್ನೆ ಕೇಳಿದ್ರೆ ನಿನ್ನ ಹತ್ರ 10 ಉತ್ತರ ತಯಾರಾಗಿರುತ್ತೆ. ನಾವು ನೈಟ್ ಡ್ಯೂಟಿ ಮಾಡ್ಕೊಂಬಂದಾಗ ಬಾಗಿಲು ತೆಗಿಯೋರ್ ಗತಿ ಇರಲಿಲ್ಲ ರೀ. ಗೊಣಗಬೇಡಿ ನೀವು ರಾತ್ರಿ ಡ್ಯೂಟಿ ಮಾಡ್ಕೊಂಡು ಬಂದ್ರೆ ಮಾರನೇ ದಿನ ಆರಾಮಾಗಿ ಮನೇಲಿ ಇರ್ತಿದ್ರಿ. ಓಹೋ. ಆದ್ರೆ ನಮ್ಮ ಮಗು ಹಾಗಲ್ವಲ್ಲ, ಹಗಲು ರಾತ್ರಿ ಅಂತ ದುಡಿತಾ ಇದ್ದಾನೆ. ಹಲೋ ಆಂಟಿ. ಹಲೋ ಅಂಕಲ್. ಹೇ ಶರಣ್, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ ಅಂಕಲ್. ಏನು ಇಷ್ಟು ಬೇಗ ಬಂದಿದೀಯಾ? ಬೇಗನಾ? ಮಹೇಶ ಬೆಳಗಿಂದ 15 ಸಲ ಕಾಲ್ ಮಾಡಿದ್ದಾನೆ. ನಾನು ಎದ್ನೋ ಬಿದ್ನೋ ಅಂತ ಸ್ನಾನ ಮಾಡ್ದಂಗೆ ಸೆಂಟಾಕ ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಡಬ್ಬು ವಾಸನೆ ಹೊಡಿತಾ ಇದ್ನಿ ಅಲ್ಲಿ ಬರ್ತಾ ಇದ್ದಾಗಲೇ. ನೋಡು, ಇವತ್ತು ಮಹೇಶ ಮನೆಯಿಂದ ಆಚೆ ಎಲ್ಲೂ ಬರಲ್ಲ. ಮಹೇಶ ಎಲ್ಲೂ ಬರಲ್ವಾ? ಅದು ಅವ್ನ ಕ್ಯಾರೆಕ್ಟರ್ ಅಲ್ವಲ್ಲ ಆಂಟಿ. ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಹಾಯ್ ಶರಣ್. ಹಾಯ್ ಮಹೇಶ. ಹಾಯ್. ಏನು ಇದು, ಆಗ್ಲೇ ಹೊರಟ್ಬಿಟ್ಟಿಯ ನೀನು? ಮನೇಲೆ ಇರ್ತಾನೆ ಅನ್ಕೊಂಡಿದ್ದೆ. ಇರ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಮಮ್ಮಿ, ಆದ್ರೆ ಒಂದು ಫೋಟೋ ಶೂಟ್ ಇದೆ, ಅರ್ಜೆಂಟ್ ಹೋಗ್ಲೇಬೇಕು. ಏನು ಮಹೇಶ, ಅಲ್ಲ ನಿಂಗೆ ಒಂದೋ ಫೋಟೋ ಸೆಷನ್ ಇರುತ್ತೆ, ಇಲ್ಲ ಫೋಟೋ ಡೆಲಿವರಿ ಇರುತ್ತೆ. ನಮ್ಮ ಜೊತೆಗೆ ನೀ ಯಾವಾಗಿರೋದು? ಸರಿ ಇಲ್ಲಪ್ಪ. ನಿನ್ನ ಪ್ರೊಫೆಷನ್ಗೆ ಕಣ್ಣು ಬಹಳ ಮುಖ್ಯ ಕಣ್ಣು. ಅದನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು. ಅದಕ್ಕೆ ನೋಡು, ಸನ್ಗ್ಲಾಸ್ ತಂದಿದ್ದೀನಿ. ಇದ್ರಲ್ಲಿ ನಿಂಗೆ ಇಷ್ಟ ಆಗಿದ್ದನ್ನ ಹಾಕೋ. ಇದನ್ನ ಹಾಕೊಂಡು ಫೋಟೋ ತೆಗಿಯಕ್ಕಾಗುತ್ತಾ? ಕಣ್ಣು ನೋಡಕ್ಕಾಗಲ್ಲ. ಏನಪ್ಪ? ಏನಿಲ್ಲ, ಅದು ಹೊಡಿಬೇಕಾರೆ ಕಣ್ಣು ಹಾಕಕ್ಕಾಗಲ್ಲ ಅಂತ. ಮಹೇಶ ಹೇಳ. ತಗೊಳಪ್ಪ. ಥ್ಯಾಂಕ್ ಯು ಡ್ಯಾಡಿ. ಬಾಯ್ ಮಮ್ಮಿ. ಓಕೆ, ಬಾಯ್ ಬಾಯ್. ಸಂಜೆನಾದ್ರೂ ಬೇಗ ಬಾರೋ. ಹಾ ಬರ್ತೀನಿ. ಏನಿಲ್ಲಪ್ಪ, ಒಟ್ಟಿಗೆ ಡಿನ್ನರ್ಗೆ ಹೋಗೋಣ ಅಂತ ಅಷ್ಟೇ. ಹಲೋ. ಹಲೋ ಮಹೇಶ್. ಹಾಯ್ ಸರ್, ಹೌ ಆರ್ ಯು? ಐ ಆಮ್ ಫೈನ್. ಈಗ ತಾನೇ ನೀವು ಕಳಿಸಿದ ಫೋಟೋಗಳನ್ನೆಲ್ಲ ನೋಡಿದೆ.
ಎಕ್ಸಲೆಂಟ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದು ಫೋಟೋಶೂಟಿಗೆ ಡೀಟೇಲ್ಸ್ ಕಳಿಸ್ತೀನಿ. ಮಾಡೆಲ್ ಬರ್ತಾರೆ, ಇಮಿಡಿಯೇಟ್ ಆಗಿ ಫೋಟೋಶೂಟ್ ಮಾಡಿ. ಶ್ಯೂರ್ ಸರ್, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ತುಂಬಾ ಅರ್ಜೆಂಟ್ ಇದೆ ಮಹೇಶ್. ಡೋಂಟ್ ವರಿ ಸರ್, ವಿ ಕ್ಯಾನ್ ಕೀಪ್ ದ ಫೋಟೋ ಶೂಟ್ ಇಮಿಡಿಯೇಟ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಲ್ಕಮ್. ಏನ್ ಮಹೇಶ್, ಮತ್ತೆ ಯಾವ್ದಾದ್ರು ಫೋಟೋ ಶೂಟ್ ಸಿಕ್ತಾ? ಹೌದು ಕಣೋ, ನಮ್ಮ ವರ್ಕ್ MD-ಗೆ ತುಂಬಾ ಇಷ್ಟ ಆಗಿದೆ. ಆಹಾ, ಯಾರೋ ಹೊಸ ಮಾಡಲ್ ಕಳಿಸ್ತಾರಂತೆ. ಹಂಗಾರ್ ಸೂಪರ್ ಅಲ್ವಾ, ಚಿಂದಿ ಉಡಾಯಿಸ್ಬಿಡೋಣ. ಸೂಪರ್ ಮಹೇಶ್, ಸೂಪರ್. ಬರೀ ಇದ್ಯಾಗ ಹೋಯ್ತು ಒಂದು ಐ ರಂಗ ಸುಮ್ಮನೆ ನಿಂತ್ಕೊಳ. ಮಮತಾ ಇಲ್ಲಿ ನೋಡೆ, ಇಲ್ಲಿ ನೋಡೆ. ಏಯ್ ಬೌನ್ಸ್ ಮಾಡೋ, ಬೌನ್ಸ್ ಹಲೋ, ಇಲ್ಲಿ ಹಿಡೀರಿ. ಮುಚ್ಕೊಂಡಿಲ್ಲ. ಏ ಶರಣ, ಅಯ್ಯೋ ನೋಡ ಇರಸೆ. ಏಯ್ ಸರಿಯಾಗಿ ಬೌನ್ಸ್ ಮಾಡೋ. ಏನ್ ಮಕ್ಕ ನೋಡ್ತಾ ಇದೀಯಾ? ಇಡೀ ಸುಮ್ಮನೆ ಇರೋ, ತರ್ಲೆ. ರೆಡಿನ ರಂಗ? ಹಾ ರೆಡಿ. ಟರ್ನ್ ರೈಟ್. ಯಾರದು? ಸಾರಿ. ಫೋಟೋ ಸೂಪರ್ ಕಣೋ. ನೀನ್ ಫೋಟೋ ಕ್ಲಿಕ್ ಮಾಡಿದ ಮೇಲೆ ಆ ಹುಡುಗಿ ಎಲ್ಲೋ ಹೋಗ್ಬಿಡ್ತಾಳೆ ಕಣೋ. ಎಲ್ಲೋ ಹೋಗೋದಾಗಿದ್ರೆ ಫೋಟೋ ಶೂಟ್ ಯಾಕೆ ಮಾಡಿಸ್ತಾ ಇದ್ಲು? ತಾವು ಸ್ವಲ್ಪ ಹೌದು ಬಾಸ್, ನೀನು ಹೇಳಿದ್ ನಿಜ. ನೀನ್ ಫೋಟೋ ತೆಗ್ದ್ಮೇಲೆ ಮಾರಿಷಾ ಎಷ್ಟು ಪಾಪ್ಯುಲರ್ ಆಗ್ಬಿಟ್ಲು ನೋಡ್ತೀಯಾ? ಲವ್ ಬಿಡ್ರೋ, ನಾನ್ ಕ್ಲಿಕ್ ಮಾಡಿದ್ದು ಬರೀ ಫೋಟೋ. ಅವಳು ಕ್ಲಿಕ್ ಆಗಿದ್ದು ಅವಳ ಲಕ್ಕಿಂದ, ಅವಳ ಟ್ಯಾಲೆಂಟ್ ಇಂದ. ಆದ್ರೂ ನಿನ್ ಕೈನಲ್ಲಿ ಏನೋ ಒಂದು ಕಲೆ ಇದೆ. ಹಾಯ್ ಮಹೇಶ್. ಹಾಯ್ ಸರ್, ಪ್ಲೀಸ್ ಕಮ್ ಇನ್. ಹೋಗೋಣ. ಹೌ ಆರ್ ಯು? ಐ ಆಮ್ ಫೈನ್. ಸರ್, ನಿಮ್ಮ ಮಾಡೆಲ್ ಶಿ ಇಸ್ ವೆರಿ ಕೂಲ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೋಡಿ. ಗುಡ್, ವೆರಿ ಗುಡ್, ವಂಡರ್ಫುಲ್ ಜಾಬ್ ಮಹೇಶ್. ಸೊ ಈ ಹುಡುಗಿನ ನಮ್ಮ ಪ್ರಾಡಕ್ಟ್ಗೆ ಕಮಿಟ್ ಮಾಡ್ಬೋದಲ್ಲ? ಐ ಥಿಂಕ್ ಸೊ. ನೋಡಿ ಸರ್. ಒನ್ ಮಿನಿಟ್. ವಾಹ್, ಎಷ್ಟು ಚೆನ್ನಾಗಿದ್ದಾಳೆ. ಯಾರು ಇವಳು? ನಮ್ಮ ಪ್ರಾಜೆಕ್ಟಿಗೆ ಸಿಗ್ತಾಳಾ? ಗೊತ್ತಿಲ್ಲ ಸರ್. ಫೋಟೋ ಕ್ಲಿಕ್ ಮಾಡ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ರಾಸ್ ಆದ್ಲು. ಸಿಟ್, ತುಂಬ ಚೆನ್ನಾಗಿದ್ಲು. ಓಕೆ ಮಹೇಶ್, ಬಾಯ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ವೆರಿ ನೈಸ್. I'm in love. ಕುಂತರು ನಿಂತರು ನಿನ್ನದೇ ತುಂತುರು, ಯಾರ ನೀ ಏನೇ ನಿನ್ನ ಹೆಸರು, ಎದೆಯರಿ ಪಾದಾರ್ಪಣೆ ನೀ ಮಾಡಿದೆ, ಲೋಕನ ಬದಲಿಸಿ ಒಲವಿನ ಆಲೋಚನೆ ನೀ ನೀಡಿದೆ, ಹೃದಯನ ಕಬಳಿಸಿ ಮನಸಲಿ ಪ್ರೀತಿ
ಮನಸಲಿ ಪ್ರೀತಿ ಪ್ರೀತಿ ಮನಸಲಿ ಆಗಿದೆ ಪ್ರೀತಿ ಪ್ರೀತಿ ಉಸಿರಲಿ ಪ್ರೀತಿ ಉಸಿರಲಿ ಪ್ರೀತಿ ಪ್ರೀತಿ ಉಸಿರಲಿ ಸೇರಿದೆ Saw your picture, wanna be with you, let me get you. First time I met her, like a jet setter, wanna get her, cause I'm go-getter. Baby, start this happily, you make my heart skip easily. Slowly I'll be rolling into the calling on my destiny. I'm in love, I'm in love, ಇದುವರೆಗೂ ನಾನು ನೋಡಿರದಂಥ ಸಾಮಲು ಉಸಿರಲಿ ಬೆರೆದ ಸೂಚನೆ ಸವಿಯಾತನೆ ಹಿತವಾದ ಭಾವ ಕುಣಿಸುತ್ತಿದೆ ನೀ ಸಿಗುವ ಆ ಸುಂದರ ಕ್ಷಣಕ್ಕೆ ಪರಿತಪಿಸಿ ಸೋತೋಗಿರೋ ಮನಕ್ಕೆ ಹೇಗೆನ ತಿಳಿ ಹೇಳಲಿ ನನಗೀಗ ತೋಚದೆ ತಲುಪಿಸು ತಂಗಾಳಿಗೆ ನನ್ನ ಪ್ರೀತಿಯ ಸಂದೇಶವಳಿಗೆ ನೆನಪಿಸು ಓ ಮೇಘವೇ ನನ್ನ ಪ್ರೇಮದ ಸಂಕೇತವಳಿಗೆ ಮನಸಲಿ ಪ್ರೀತಿ ಪ್ರೀತಿ ಮನಸಲಿ ಪ್ರೀತಿ ಪ್ರೀತಿ ಮನಸಲಿ ಆಗಿದೆ ಉಸಿರಲಿ ಉಸಿರಲಿ ಪ್ರೀತಿ ಪ್ರೀತಿ ಉಸಿರಲಿ ಸೇರಿದೆ Got a feeling, love so healing, sent from above, that's how I'ma be in love with darling. High, flow to the beat, clap to the street, my man's side. Moving one, break to the beat, like you want. I'm in love, I'm in love, I'm in love, yeah. ಟನ್ ಟಡನ್ ಟಡನ್ ಅದು ಬಾಂಬೆಗೆ ಹೇಳಿದ್ದಲ್ಲ ಆ ಫೋಟೋ ಎಲ್ಲ ಕಳ್ಸಾಯ್ತು. ಈಗ ವಿಷಯ ಹಲೋ 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 ಏನ್ ಮಾಡ್ತಾ ಇದೀಯಾ? ಎಲ್ಲಿದ್ದೀಯಾ? ಎಲ್ಲೂ ಇಲ್ಲ ಕಣೋ. ಯಾವ ಲೋಕದಲ್ಲಿ ಇದ್ದೀರಾ ಅಂತ ಹೇಳಿ ಸ್ವಾಮಿ. ಸರಿ, ಮಾರಿಷಾ ಫೋನ್ ಮಾಡಿದ್ಲು, ನಾಳೆ ಟ್ರೀಟ್ಗೆ ನೀನು ನಮ್ಮ ಜೊತೆ ಬರ್ಬೇಕಂತೆ. ಸರಿ ಕಣೋ, ಬರ್ತೀನಿ. ನನ್ಗಿಂತ ಜಾಸ್ತಿ ನಿನ್ನೆ ಕೇಳಿದ್ಲಪ್ಪ. ನಿನ್ ಕೇಳಕ್ ನಾನಿದ್ದೀನಲ್ಲ, ಸುಮ್ನಿರು ಅಲ್ವಾ? ಪ್ರೀತಿ ಪ್ರೀತಿ ಮನಸಲಿ ಪ್ರೀತಿ ಪ್ರೀತಿ ಮನಸಲಿ ಎಲ್ಲ ಇವತ್ತಿಂದೇನಾ? ಹೌದು ಸರ್.
ಯು ವಾಂಟ್ ಟು ಸೇ ಸಮಥಿಂಗ್? ಯಾ ತುಂಬಾ ಹೇಳ್ಬೇಕು. ದೆನ್ ಕಮ್ ಆನ್ ಟೆಲ್ ಮೀ. ಮಾರಿಷಾ, ನಮ್ಗೆಲ್ಲ ಟ್ರೀಟ್ ಕೊಡ್ಸ್ಬಿಟ್ಟು ನೀನ್ ಯಾಕೆ ಡಲ್ಲಾಗಿದ್ಯಾ? ಬಿಲ್ ಜಾಸ್ತಿ ಬರುತ್ತೆ ಅಂತ ಏ, ಇರ್ಬೇಕು. ಆ ಥರ ಏನಿಲ್ಲಪ್ಪ, ನಿಮ್ಗೆ ಏನ್ ಬೇಕು ಆರ್ಡರ್ ಮಾಡಿ. ಇಟ್ಸ್ ಓಕೆ, ಲೆಟ್ಸ್ ಎಂಜಾಯ್. I never expected this from you, Mahesh. ಹೇ ಮರೀಷಾ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಅಪ್ಸೆಟ್ ಆಗಬೇಡ. ನಿನ್ನನ್ನು ನಾನು ಯಾವತ್ತೂ ಆ ರೀತಿ ನೋಡಲಿಲ್ಲ. ಓಕೆ, ಲಿವ್ ಇಟ್ ಮಹೇಶ್. ಇಟ್ಸ್ ಮೈ ಫಾಲ್ಟ್. ಆದ್ರೂ ನನ್ನ ಪ್ರಪೋಸಲ್ನ ನೀನು ರೆಫ್ಯೂಸ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಿನ್ನ ಪ್ರಪೋಸಲ್ ಒಪ್ಕೊಳ್ತಿದ್ರೆ ನಿನಗೆ ಹರ್ಟ್ ಆಗುತ್ತೆ. ಇಷ್ಟ ಇಲ್ಲದೆ ಇದ್ರೂ ಒಪ್ಕೊಂಡ್ರೆ ನನಗೆ ಹರ್ಟ್ ಆಗುತ್ತೆ. ಅರ್ಥ ಇಲ್ಲದ ಸಂಬಂಧಗಳಿಗೆ ಮೊದಲೇ ಫುಲ್ ಸ್ಟಾಪ್ ಇಡೋದು ಒಳ್ಳೇದಲ್ವ ಮರೀಷಾ? ಡೋಂಟ್ ಫೀಲ್ ಬ್ಯಾಡ್. ನಾನು ಬರ್ತೀನಿ. ಸಾರಿ ಐ ಆಮ್ ಸಾರಿ. ರೀ ಎಷ್ಟು ಸರಿ ಹೇಳ್ತೀರಿ ಸಾರಿ ಅಂತ? ಅದು ಅವತ್ತು ನಾನು ಗೊತ್ತಿಲ್ಲದೆ ಕ್ರಾಸ್ ಆಗ್ಬಿಟ್ಟೆ. ಇವತ್ತು ಕೂಡ ಗೊತ್ತಿಲ್ಲದೆ. ಇಟ್ಸ್ ಓಕೆ. ಮನುಷ್ಯ ಕೆಲವೊಂದು ಸರಿ ಗೊತ್ತಿದ್ದು ತಪ್ಪು ಮಾಡ್ತಾನೆ. ಆದರೆ ಕೆಲವೊಂದು ಸರಿ ಅವನಿಗೆ ಗೊತ್ತಿಲ್ಲದಾಗ ಅವನ ಜೀವನದಲ್ಲಿ ಕೆಲವು ಒಳ್ಳೆ ವಿಷಯಗಳು ನಡೀತಿರುತ್ತೆ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ಹೌದು, ನೀವೇನಿಲ್ಲಿ ಯಾವುದಾದ್ರೂ ಜಾಬ್ ಮಾಡ್ತಿದ್ದೀರಾ? ಇಲ್ಲ, ನನ್ನ ಫ್ರೆಂಡ್ ಲತಾ ಅಂತ, ರಿಸೆಪ್ಷನಿಸ್ಟ್. ಅವಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಾ? ಓಕೆ ಬಾಯ್. ಓಕೆ ಬಾಯ್. ನೋಡ್ಕೊಂಡು ಹೋಗಿ. ಮಿಸ್ಟರ್ ಮಹೇಶ್, ಪ್ರಮೋಷನ್ ಚೆನ್ನಾಗಿರ್ಬೇಕಂದ್ರೆ ನೀವು ತೆಗೆಯೋ ಪಿಕ್ಚರು ಎಕ್ಸಲೆಂಟ್ ಆಗಿರಬೇಕು. ಹಾಂ ನಿಜ ಸರ್. ನಮ್ಮ ಕಂಪ್ನಿಗೆ ಒಳ್ಳೆ ರೆಪ್ಯುಟೇಷನ್ ಬರಬೇಕಾದ್ರೆ ನೀವು ತೆಗೆಯುವ ಪಿಕ್ಚರ್ ಕೂಡ ಬಹಳ ಮುಖ್ಯ. ಈ ಅಸೈನ್ಮೆಂಟ್ನ ಚೆನ್ನಾಗಿ ಮಾಡಿಕೊಡಿ. ನಿಮ್ಮ ಕಾನ್ಸೆಪ್ಟು ನನಗೆ ಅರ್ಥ ಆಯಿತು. ನಿಮಗೆ ಬೆಸ್ಟ್ ಪಿಕ್ಚರ್ಸ್ ಕೊಡ್ತೀನಿ. ದ್ಯಾಟ್ಸ್ ಗುಡ್. ಕ್ಯಾರಿ ಆನ್ ಮಹೇಶ್. ಥ್ಯಾಂಕ್ ಯು ಸರ್. ಅಮ್ಮವ್ರೆ, ನಾನಿವತ್ತು ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು. ನಾಳೆ ಸಂಜೆ ಹೊತ್ತಿಗೆ ಬಂದ್ಬಿಡ್ತೀನಿ. ಹೋಗ್ಬಿಟ್ಟು ಬರಲಾ? ಹೌದಾ? ಅಲ್ವೇ ಗಿರ್ಜಾ, ಈ ರೀತಿ ತಿಂಗಳಿಗೆ 4 ದಿನ ರಜಾ ಹಾಕ್ತಾಯಿದ್ರೆ ಹೇಗೆ? ಸರಿ ಹೋಗ್ಬಿಟ್ ಬಾ. ಅದಕ್ಕೆ ನಾನು ಶೈಲು ಜೊತೆ ಶಾಪಿಂಗ್ ಹೋಗಿ ಬರ್ತೀನಿ. ಶಾಪಿಂಗಾ? ಕೃತಿ, ನಿಮ್ಮ ಅಣ್ಣನ ಬುದ್ಧಿ ಏನು ಅಂತ ನಿನಗೆ ಗೊತ್ತು. ಅನ್ಯಾಯವಾಗಿ 1 ಕೋಟಿ ಡೀಲ್ನೇ ಹಾಳು ಮಾಡ್ಬಿಟ್ರಲ್ಲ. ಅಣ್ಣ, ಆ ವೀರಭದ್ರನೇ ಎಲ್ಲ ಹಾಳು ಮಾಡಿದ್ದು. ಹೌದು ಬಾಸ್, ಅವನು ಲಿಟಿಗೇಷನ್ ಪ್ರಾಪರ್ಟಿನ ಕಾಸಿಲ್ದೆ ರಾಜಿ ಮಾಡಿಸ್ತಾನೆ.
ಅದೆಲ್ಲ ಅವನ ಎಲೆಕ್ಷನ್ ಗಿಮಿಕ್ಸ್. ಜನಗಳು ಕಳಿಸಿ ದೊಂಬಿ ಎಬ್ಬಿಸ್ರು ಅಂದ್ರೆ ಇಲ್ಲಿ ಬಂದು ಕಣಿ ಹೇಳಿ. ಮೊದ್ಲು ಹೋಗಿ ಮಲ್ಲೇಶ್ವರಂ ಪ್ರಾಪರ್ಟಿ ಏನಾಯ್ತು ಅಂತ ನೋಡ್ಕೊಂಬನ್ನಿ. ಹೋಗಿ ಎಲ್ಲಾರು. ಅಣ್ಣ, ಏನಮ್ಮ? ನನ್ನ ಫ್ರೆಂಡ್ ಶೈಲು ಜೊತೆ ಶಾಪಿಂಗ್ ಹೋಗೋಣ ಅಂತ. ಏ, ಶೈಲು ಗಿಲು ಜೊತೆಲ್ಲ ಯಾಕಮ್ಮ? ನಿಮ್ಮ ಅತ್ತಿಗೆ ಜೊತೆನೆ ಹೋಗ್ಬೋದು ತಾನೆ? ಏನಣ್ಣ ನೀನು ಅದ್ಕೆ ಜೊತೆ ಹೋದ್ರೆ ಫ್ರೆಂಡ್ ಜೊತೆ ಹೋದಾಗತ್ತಾ? ಸರಿ ಸರಿ, ಬೇಗ ಹೋಗಿ ಹುಷಾರಾಗಿ ಬಂದ್ಬಿಡು, ಸರಿನಾ? ಥ್ಯಾಂಕ್ ಯು ಅಣ್ಣ. ಹಾ, ಓಕೆಮ್ಮ. ಇದು ಲೇಟೆಸ್ಟ್ ಆಗಿ ಬಂದಿದೆ ಹೊಸದಾಗಿ. ಅದು ತೋರಿಸಿ. ಇದಾ? ಸ್ಯಾಂಡಲ್ ಪರ್ಫ್ಯೂಮ್ ಸರ್. ಇದನ್ನ ಪ್ಯಾಕ್ ಮಾಡಿ. ಓಕೆ ಸರ್. ಇವನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲಪ್ಪ. ಹೇಳೋ. ಎಲ್ಲಿದ್ದೀರಾ ಬ್ರದರ್? ಇಲ್ಲೇ ಪಕ್ಕದಲ್ಲಿದ್ದೀನಿ. ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ದಿಸ್ ಒನ್ಸ್ ಗುಡ್. ಚೆನ್ನಾಗಿದೆ. ಹೇ, ದಿಸ್ ಒನ್ ಆಲ್ಸೋ ನೈಸ್. ಸರಿ ಸರಿ, ಬೇಗ ಬಂದ್ಬಿಡು. ಓಕೆ. ಎಷ್ಟಾಯ್ತು? 2050. ತಗೊಳ್ಳಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಏ, ಯಾರೇ ಅವರು? ಫೋನ್ ಯಾಕೆ ತಗೊಂಡೆ? ಅವ್ರು ನಿಂಗೆ ಗೊತ್ತಾ? ಅವ್ರು ಯಾರು ಅಂತ ಗೊತ್ತು, ಆದ್ರೆ ಹೆಸರು ಅಡ್ರೆಸ್ ಗೊತ್ತಿಲ್ಲ. ಫೋನ್ ಇದೆಯಲ್ಲ, ರೀಸೆಂಟ್ ಕಾಲ್ಗೆ ಟ್ರೈ ಮಾಡು. ಹೌದಲ್ಲ? ಓಕೆ. ಈಗ ತಾನೇ ಮಾತಾಡ್ದ, ಮತ್ತೆ ಮಾಡೋಣಲ್ಲ. ಹಲೋ, ಇನ್ನೂ ಎಲ್ಲಪ್ಪ ಇದೆಯಾ? ಇದು ಅವರಲ್ಲ, ನಾನು. ಅವರೆಲ್ಲ ನಾನು? ಹಾ, ನೀವ್ಯಾರ್ರಿ ಹಂಗಾರೆ? ನಿಮ್ ಕೈಗೆ ಹೆಂಗ್ ಬಂತ್ ಮೊಬೈಲು? ಕದ್ಬಿಟ್ರ? ಚೇಚೆ ಇಲ್ಲ ರೀ, ಈಗ ತಾನೇ ನಿಮ್ ಫ್ರೆಂಡು ಗಿಫ್ಟ್ ಶಾಪ್ ಅಲ್ಲಿ ಈ ಫೋನ್ ನ ಮರ್ಬಿಟ್ಟು ಹೋಗಿದ್ದಾರೆ. ಈಗ ಏನು ಅಂತ ಡಿಸೈಡ್ ಮಾಡಿದಿರಾ? ತಂದ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದಿರಾ, ಇಲ್ಲ ಹಂಗೆ ತಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡಿದಿರಾ? ನೀವ್ ಅಡ್ರೆಸ್ ಹೇಳಿದ್ರೆ ನಾನೇ ತಂದ್ಕೊಡ್ತೀನಿ. ಪರವಾಗಿಲ್ಲ ರೀ, ನೀವು ತುಂಬಾ ಗ್ರೇಟ್ ಆಗ್ಬಿಟ್ರಿ. ಬರ್ಕೊಳ್ಳಿ ಅಡ್ರೆಸ್ನ. ಹಾ, ಓಕೆ. ನಂಬರ್ 157 GF ಪೋಸ್ಟ್. ಹಾ, ರೆಡಿ ಏನ್ರೋ? ಇನ್ನೂ ಎಷ್ಟೊತ್ತೋ? ಓಕೆ ಓಕೆ, ಒಂದ್ ನಿಮಿಷ. ಹಲೋ, ಇರೋದ್ 4 ಕೂದ್ಲು, ಎಷ್ಟು ಸಲ ಬರ್ತೀರಾ? ಓರಿ ಹತ್ತಣೆ. ಒಂಚೂರು ಹೇರ್ ಸ್ಟೈಲ್ ಸರಿ ಮಾಡು. ಓಕೆ. ಪೊಸಿಷನ್ ಚೇಂಜ್. ಸ್ವಲ್ಪ ಚಿನ್ನಪ್ ಮಾಡಿ. ಸ್ವಲ್ಪ ಲೆಫ್ಟಿಗೆ. ಥ್ಯಾಂಕ್ ಯು. ನೈಸ್ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್. ಹಲೋ ಮೇಡಮ್. ಅರೆ, ನೀವಾ? ಕಾಸ್ಟ್ಯೂಮ್ ಚೇಂಜ್ ಮಾಡಿ. ವಾಟ್ ಎ ಸರ್ಪ್ರೈಸ್. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಓ, ಇದು ಸಿಕ್ಕಿದ್ ನಿಮ್ಗೇನಾ? ನಿಮ್ಮ ಇನ್ನೋಸೆನ್ಸ್ ತುಂಬಾ ಚೆನ್ನಾಗಿದೆ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಪಿಕ್ಚರ್ ತಗೊಳ್ಳ? Kruti, I'm in love with you. I too love you, Mahesh.
ಇಲ್ಲದೇರ್ಯ ಇಲ್ಲಿ ನಾನು ನೀನೇ ಒಳಗೆ ನೀನು ಹೊರಗೆ ನಾನು ಉಮ್ಮ 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 ಏನ್ರ ನೋಡ್ತಾ ಇದ್ದೀರಾ? ನಿನ್ನ ಮೊಬೈಲಲ್ಲೂ ಅದೇ ಹುಡುಗಿ, ಇವನ್ ಮೊಬೈಲಲ್ಲೂ ಅದೇ ಹುಡುಗಿ. ಏನ್ ಇಬ್ರು ಸೇರಿ 2 in 1 ಮಾಡ್ಬೇಕು ಅಂತಿದ್ದೀರಲ್ಲ? ಮಾಡೋ ಕೆಲಸ ಮಾಡ್ರ ಏನ್ರ? ನಿಮಗ ಹುಡುಗಿ ಸಿಗಲ್ಲ ಕಣ್ರ, ಗ್ಯಾರಂಟಿ ಸಿಗಲ್ಲ. ಅರ್ಥ ಮಾಡ್ಕೊಳಲೇ, ಮಾಡ್ಕೊಳ. ಹೋಗಲೇ ಕಾಡ್ ಕಪ್ಪಿ ನನ್ ಮಗನೇ. ಎಷ್ಟಿಡಿ ಕಾಯಿನ್ ಬೂತ್ ಅಂದ್ಮೇಲೆ ಯಾರ್ ಬೇಕಾದ್ರೂ ಫೋನ್ ಮಾಡ್ಬೋದಮ್ಮ. ಯಾರಿಗ್ ಕನೆಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಹೋಗಲ್ಲ ಗುಬಾಲ್. ಹಲೋ, ಎಷ್ಟಿಡಿ ಬೂತಲ್ಲ ಹಳೇದು, ಈಗೇನಿದ್ರು ಮೊಬೈಲ್ ಕಣ. ನಾವು ಆನ್ಲೈನ್ ಅಲ್ಲಿ ಇದೀವಮ್ಮ. ಎಲ್ಲ ಕನಸು ಕಂಡ್ರ ನಿಮ್ದು, ಆಸೆ ಈಡೇರದ ಆಸೆ ಕಂಡ್ರ ನಿಮ್ದು. ಹೇಳ ನನ್ನ ಕನಸು ನನ್ಸಾಗುತ್ತಮ್ಮ, ನಿಂದು ಡಬ್ಬಾ ಕನಸು. ಅರ್ಥ ಮಾಡ್ಕೊಡ್ರಲೇ, ಬಿಡ್ರ ಹೋಗ್ರ, ರೈಟ್ ಹೇಳ್ರ. ಇವಾಗ ಹೋಗ್ಬೋದು, ಆದ್ರೆ ನಿನಗೆ ಫೈಟ್ ಕೊಟ್ಟೆ ಕೊಡ್ತೀವಿ. ಏನಂತೀಯಮ್ಮ? ಹೌದು ಮಗ, ಕೊಡಮ್ಮ ಕೈ ಮಾಮ. ಹಲೋ, ಸಿಂಹಕ್ಕೆಲ್ಲ ಇಲಿಗಳೆಲ್ಲ ಚಾಲೆಂಜ್ ಮಾಡಂಗ ಆಗ್ಬಿಟ್ರಲ್ಲ ಡಬ್ಬಾ ನನ್ ಮಕ್ಳ. ಹೋಗ್ರ, ರೈಟ್ ಹೇಳ್ರ. ಅಯ್ಯೋ, ಜಲ್ ಹೊಡ್ಸ್ಕೊಳ್ಳಲೇ. ನನ್ನ ಮಕ್ಳು ಎಲ್ಲೋದ್ರೆ ಕದ್ದು ನೋಡ ಬಿಡೋದಿಲ್ಲ. ಆಠು ಗುರು, ಒಂಟಿ ಹುಡುಗಿ ಮಾತಾಡ್ಸ್ ಗುರು, ಇಲ್ದೆ ಹೋದ್ರೆ ಬೇಜಾರ್ ಮಾಡ್ಕೋತಾಳೆ. ಹೌದಾ ಡಾರ್ಲಿಂಗ್? ಇಫ್ ಯು ಡೋಂಟ್ ಮೈಂಡ್ ಒಟ್ಟಿಗೆ ಕಾಫಿಗೆ ಹೋಗ್ಬೋದಾ? ಇಷ್ಟು ಚೆನ್ನಾಗಿರೋ ಹುಡುಗಿ ಎದುರುಗಡೆ ಸಿಕ್ಕಿದ್ರೆ ಮಾತಾಡಿಸ್ದೆ ಹೋಗಕ್ಕಾಗತ್ತಾ? ಏನ್ ನೋಡ್ತೀರಾ, ಕರ್ಕೊಳ್ರು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ.
ಜಾರೋಯ್ತು ಹೇಗಾಯ್ತು ಹೀಗೆ ಹೇಗಾಯ್ತು ಒಲವಿನ ಯೋಚನೆ ಒಮ್ಮೆಲೆ ಜೋರಾಯ್ತು ನಿನ ಮೇಲೆ ಅಭಿಮಾನ ಮಿಂಚಂತೆ ಹೆಚ್ಚಾಗಿ ಅತಿಯಾದ ವ್ಯಾಮೋಹ ಬಂದಾಗಿದೆ ನನ್ನೆದೆಯ ಅಂಗಳದಿ ನೀನಿಟ್ಟ ಸವಿನೆನಪು ಪ್ರೀತಿ ಸ್ವಾತಿ ಮುತ್ತಾಗಿದೆ ಏನಾಯ್ತು ನನಗೆ ಏನಾಯ್ತು ಸೂಚನೆ ನೀಡದೆ ಹೃದಯವು ಜಾರೋಯ್ತು ಯಾರನ್ನು ಕೇಳದೆ ಯಾರನ್ನು ಹೇಳದೆ ಜನಿಸೋ ಚಲಿಸೋ ಮನವು ಪ್ರೀತಿಗೆ ತುಂಟಾಟ ಆಡುತ್ತಾ ಮುದ್ದಾಗಿ ಕಾಡುತ್ತಾ ಕುಣಿಸೋ ನಲಿಸೋ ಮನವು ಪ್ರೀತಿಗೆ ಒಂದಾಗುವ ಮುನ್ಸೂಚನೆ ಬಂದಾಗಿದೆ ಬಾನಲ್ಲನೆ ಇಲ್ಲ ಯಾವ ಅನುಮಾನ ನೀನೆ ನನ್ನ ಯಜಮಾನ ನೀ ತಂದೆ ಈಗ ನೂತನ ಜೀವನ ಇರದೇನೆ ಸಾರಿಗೆ ಕನಸುಗಳ ಊರಿಗೆ ಮರಳಿ ಮರಳಿ ಮನಸೂಡಿದೆ ನಿನ್ನಿಂದ ಮೆಲ್ಲಗೆ ತುಟಿ ಮೇಲೆ ಹೋಳಗೆ ಅರಳಿ ಅರಳಿ ಸೊಗಸು ಮೂಡಿದೆ ಇರದಿದ್ದರೂ ನೀ ಎದುರಲಿ ಇರುವೆ ಸದಾ ನೀ ಎದೆಯಲ್ಲಿ ಪದೇ ಪದೇ ನಿನ್ನ ಛಾಯೆ ಇದೇನಿದು ಈ ಮಾಯೆ ಆವರಿಸಿಕೊಂಡೆ ಮೂರನೇ ನನ್ನಲ್ಲಿ ಏನಾಯ್ತು ನನಗೆ ಏನಾಯ್ತು ಏಯ್ ಮೊನ್ನೆನೆ ಹೇಳ್ದೆ ತಾನೆ ಎಲ್ಲೂ ಆಚೆ ಹೋಗ್ಬೇಡ ಅಂತ ಈಗ ಫ್ರೆಂಡ್ ಜೊತೆ ಹೋಗ್ತೀನಿ ಅಂತ ಹೇಳಿ ಯಾವನೋ ಜೊತೆ ಲವ್ ಮಾಡ್ಕೊಂಡು ಡ್ಯೂಯಟ್ ಆಡ್ಕೊಂಡು ಮನೆಗೆ ಬಂದ್ರೆ ಇಲ್ಲಿ ನಿಮ್ಮ ಅಣ್ಣಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ಏಯ್ ಸರಿಯಾಗಿ ಕೇಳಿಸ್ಕೊ ಇನ್ನೊಂದ್ಸಾರಿ ನೀನೇನಾರು ಅವನ ಜೊತೆ ನನ್ನ ಕಣ್ಣು ಕಾಣಿಸ್ಕೊಂಡ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ಸ್ಟಾರ್ ಯಾರು ಇಲ್ಲದೇರಿಯಾ ಇಲ್ಲಿ ಏಯ್, ಯಾವನ ಇಲ್ಲಿ ಮಹೇಶ? ಹಲೋ ಎಕ್ಸ್ಕ್ಯೂಸ್ ಮೀ ನಾನೇ ಮಹೇಶ ಏನೀಗ ಎತ್ತಾಕೊಂಡ್ರಲ್ಲಿ ಎಕ್ಸ್ಕ್ಯೂಸ್ ಮೀ ಬಿಡಮ್ಮ ಬಿಡ್ರಿ ನಾನೇ ಅಮ್ಮ ಏನೀಗ ಗೆಟಪ್ ನೋಡಿದ್ರೆ ಮಹೇಶನ್ ತರ ಕಾಣ್ತಾ ಇಲ್ವೇ ಹಂಗ ಈಗ ನೋಡ್ಕೋ ಏಯ್ ನಮ್ ತಾಯಣ್ಣೆ ನಾನಲ್ಲಣ್ಣ ಬಿಟ್ಬಿಡೋಣ ಹಂಗ ಸೈಡಿಗೆ ಬಾ ಏಯ್ ಯಾವನ ಇಲ್ಲಿ ಮಹೇಶ ಏನ್ ಸರ್ ಏನಮಗೆ ಸರ್ ಫೋಟೋ 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 ತೆಗಿಬೇಕಾಗಿತ್ತು ಫೋಟೋನಾ ಏಯ್
ಮಹೇಶ ಯಾವನ ಹೇಳಲೇ? ಮಹೇಶ ಆಚೆ ಹೋಗವನೆ. ಏನಾಗಬೇಕಾಗಿತ್ತು ಸರ್ ಮಹೇಶನಿಂದ? ನನ್ನ ಮಗ ನನ್ನ ತಂಗಿ ಲೈಫಲ್ಲಿ ಆಟ ಆಡಿದಾನೆ. ಅವನಿಗೋಗಿ ಹೇಳು ಇನ್ನೊಂದು ಸಾರಿ ನನ್ನ ತಂಗಿ ತಂಟೆಗೆ ಏನಾದ್ರು ಬಂದ್ರೆ ಕತ್ತರಿಸಾಕ್ಬಿಡ್ತೀನಿ ಅಂತ. ಕೃತಿಯವ್ರ ಅಣ್ಣನ? ಗೊತ್ತಾಯ್ತು ತಾನೇ? ಗೊತ್ತಾಯ್ತು. ಮುಚ್ಕೊಂಡಿರೋ ಕೇಳು. ತೊಲಗು. ಅಯ್ಯ ಅಮ್ಮ. ಅಯ್ಯ ಯಾಕ್ರೋ ಏನಾಯ್ತು? ಲೋ ಮಹೇಶ, ಆ ಕೃತಿಯವ್ರ ಅಣ್ಣ ಬಂದಿದ್ದ ಕಣೋ. ಕೃತಿ, ಮಹೇಶ್, ಆರ್ ಯು ಓಕೆ? ಹೇ, ಅಳ್ಬೇಡ ಕೃತಿ. ನಾನ್ ನಿಮ್ಮಣ್ಣನ ಜೊತೆ ಮಾತಾಡ್ತೀನಿ. ಬೇಡ ಮಹೇಶ್, ನಮ್ಮಣ್ಣ ತುಂಬಾ ಹೊರಟ. ಪ್ರೀತಿ ವಿಷಯ ಅವನಿಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಒಂದ್ಸರಿ ನಿಮ್ಮಣ್ಣನ ಮೀಟ್ ಮಾಡ್ಸು, ನಾನ್ ಮಾತಾಡ್ತೀನಿ. ಸರಿ ಮಹೇಶ್, ಬಾಯ್, ಟೇಕ್ ಕೇರ್. ಗಿರ್ಜಾ, ಏನಮ್ಮೋರೆ, ಏನೇ ಇದು ಎಲ್ಲ ಹಾಗಾಗೆ ಬಿದ್ದಿದೆ? ಸರಿಯಾಗಿ ಜೋಡಿಸ್ಬಾರ್ದಾ? ಏಯ್, ಏನ್ ಮಾಡ್ತಾವಳೆ ನಿನ್ನಾದ್ನಿ? ಯಾಕ್ರಿ, ಅವಳು ನಿಮಗೆ ತಂಗಿ ಅಲ್ವಾ? ಹೇಳಿದ್ದನ್ನು ಸರಿಯಾಗಿ ಕೇಳ್ಕೊಂಡಿದ್ರೆ ಮಾತ್ರ ತಂಗಿ. ಅವಳು ಮಾಡಿ ಸರಿನಾ? ರೀ, ಸರಿನೋ ತಪ್ಪೋ, ಅವಳು ನಿಮ್ಮ ತಂಗಿನೇ ರೀ. ತಪ್ಪು ಮಾಡ್ಬಿಡ್ಲು ಅಂತ ಅವಳನ್ನ ಬೀದಿ ಕಳ್ಸಕ್ಕಾಗತ್ತಾ? ಏನ್ ನೀನು ಗಂಡನ ಪರವಾಗಿ ಮಾತಾಡೋದು ಬಿಟ್ಟು ನಾದ್ನಿ ಪರವಾಗಿ ಮಾತಾಡ್ತಿದ್ಯಲ್ಲ? ರೀ, ನಿಮ್ಮ ತಂಗಿ ಏನ್ ಯಾರು ಮಾಡದೇ ಇರೋ ತಪ್ಪನ್ನೇನ್ ಮಾಡಿಲ್ಲ ಬಿಡಿ. ಅಥವಾ ಅವಳೇನಾದ್ರೂ ಹುಡ್ಕೊಂಡು ಹೋಗಿದ್ಲಾ ನನಗ್ ಪ್ರೀತಿ ಬೇಕು ಅಂತ? ಇದೆಲ್ಲ ತಾನಾಗೆ ಆಗೋದಪ್ಪ. ನೀವ್ ನನ್ನನ್ನು ಲವ್ ಮಾಡ್ಲಿಲ್ವಾ? ಆಗ ನಮ್ಮ ಅಣ್ಣ ಏನಾದ್ರೂ ತಪ್ಪು ಅನ್ನ ಬಿಟ್ರೆ ನೀನು ಎಲ್ಲೆಲ್ಲ ಹೋಗ್ಬಿಡ್ತೀಯ. ನಾನು ಅವಳ ವಿಷಯ ನೋಡ್ಕೋತೀನಿ. ಮೊದಲು 2 ಕಪ್ ಕಾಫಿ ರೆಡಿ ಮಾಡು ಹೋಗು. 2 ಕಪ್ಪ? ಹೌದು, ಮನೆಗೆ ಗೆಸ್ಟ್ ಬರ್ತಿದ್ದಾರೆ. ನನಗೆ ಬಿಸ್ನೆಸ್ಸಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನ ಕೃತಿನ ಪರಿಚಯ ಮಾಡಬೇಕು. ಹೋಗಿ ಕೃತಿನ ರೆಡಿ ಆಗಕ್ಕೆ ಹೇಳು. ಏನು ನೋಡ್ತಿದ್ಯಾ? ಕೃತಿನ ರೆಡಿ ಮಾಡಿಸು, ಹೋಗು. ಹಲೋ ಪ್ರತಾಪ್. ಹಾಯ್ ಪೃಥ್ವಿ. ಬಾಬಾ, ನಿನಗೆ ವೆಯ್ಟ್ ಮಾಡ್ತಿದ್ದೆ. ವೆಲ್ಕಮ್ ಪ್ರತಾಪ್. ಕೃತಿ, ಯಾಕಲ್ಲೇ ನಿಂತಿದ್ಯಾ? ಬಾ ಇಲ್ಲಿ. ಕೃತಿ, ಇವ್ರು ಪ್ರತಾಪ್ ಅಂತ ನನಗೆ ತುಂಬ ಬೇಕಾದವರು. ಹಾಯ್. ಇವ್ರು ನಮ್ಮ ವೈಫ್ ಅಪ್ಪ, ಪ್ರತಾಪ್ ಅಂತ. ನಮಸ್ಕಾರ ಅಮ್ಮ. ಥ್ಯಾಂಕ್ ಯು. ವೆಲ್ಕಮ್. ಪ್ರತಾಪ್, ಬಾ ಕೂತ್ಕೊಳ್ಳೋಣ. ಕೃತಿ ಯಾವಾಗಲೂ ಆಕ್ಟಿವ್ ಆಗಿರ್ತಾಳೆ. ಇವತ್ತೇ ಯಾಕೋ ಸ್ವಲ್ಪ ಡಲ್ ಆಗಿದ್ದಾಳೆ. ನೋ ಪ್ರಾಬ್ಲಮ್. ಡಲ್ ಆದಮೇಲೆ ಬ್ರೈಟ್ ಆಗಬೇಕು, ಬ್ರೈಟ್ ಆದಮೇಲೆ ಡಲ್ ಆಗಲೇಬೇಕು. ಲೈಫಲ್ಲಿ ಚೆನ್ನಾಗಿರಬೇಕು ಅಂದರೆ ಇವೆರಡರ ಮಧ್ಯೆ ಖುಷಿ ನುಡುಕ್ತಾ ಇರಬೇಕು. ಪರ್ಫೆಕ್ಟ್ ಆಗಿ ಹೇಳಿದೆ ನೀನು ಪ್ರತಾಪ್. ಇಲ್ಲ ಕಣೆ, ಬ್ಯುಸಿ ಇದ್ದೆ. ನಾಳೆ ಬರ್ತೀನಿ. ಐಸ್ ಕ್ರೀಮ್. ಥ್ಯಾಂಕ್ ಯು. ಅಯ್ಯೋ ಇರಲಿ ಮೇಡಮ್. ಮಮತಾ, ನನ್ನ ಮಗ ಸರಿಯಿಲ್ಲ ಕಣೆ, ಅರ್ಥ ಮಾಡ್ಕೊ. ಓದ್ತಿಕೆ ನನ್ನ ಮಗ ಇದಾನಲ್ಲ, ಇಬ್ರು ಡಬ್ಬ ನನ್ನ ಮಕ್ಕಳು. ಅಯ್ಯೋ ಪ್ಯಾಕೇಜಲ್ಲಿ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡು ಬಂದ್ಬಿಟ್ಟ ಅಂದರೆ
1 2 3 ಅಯ್ಯೋ ಬಾರೋ. ನೀನೇನೇ ಹೇಳಿದ್ರು ನನ್ಗೆ ಯಾಕೋ ಭಯ ಆಗ್ತಿದೆ ಮಹೇಶ್. ಭಯನೇ ಸೋಲು, ಧೈರ್ಯನೇ ಜಯ. ನಿನಗೆ ಯಾವ್ದು ಬೇಕು? ಭಯ ಪಡ್ತಾ ಜೀವನದಲ್ಲಿ ನಾವು ಬಯಸಿದ್ದನ್ನು ಪಡೆಯೋಕ್ಕಾಗದೆ ಒದ್ದಾಡೋ ಬದಲು ಧೈರ್ಯವಾಗಿ ನಾವಿಷ್ಟಪಟ್ಟಿದ್ದನ್ನು ಟ್ರೈ ಮಾಡಿ ಗೆಲ್ಲೋದು ಒಳ್ಳೇದಲ್ವಾ ಕೃತಿ? ಅಣ್ಣ ನನ್ನನ್ನ ಬೆಳೆಸಿದ್ದೇ ಭಯದಲ್ಲಿ. ಅಮ್ಮ ಇಲ್ದಿದ್ಮೇಲೆ ಯಾರು ಹೇಗೆ ನೋಡ್ಕೊಂಡ್ರು ಅಮ್ಮನ ಪ್ರೀತಿ ಸಿಗುತ್ತಾ? ಅಣ್ಣ ಹೆಜ್ಜೆಗೂ ರೆಸ್ಟ್ರಿಕ್ಟ್ ಮಾಡ್ತಿದ್ದ. ಹೆಣ್ಣು ಹುಡುಗಿ ಹಾಗಿರ್ಬೇಕು, ಹೀಗಿರ್ಬೇಕು, ಇದು ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಪ್ರತಿಯೊಂದಕ್ಕೂ ಗೆರೆ ಹಾಕ್ತಾ ಇದ್ದ. ಆ ಗೆರೆ ಒಳಗೆ ಮಮತೆ ವಾತ್ಸಲ್ಯ ಇರ್ಲಿಲ್ಲ, ಭಯ ಗಾಬರಿ ಇರ್ತಿತ್ತು, ಒಂಥರ ಪ್ರೆಷರ್ ಇರ್ತಿತ್ತು. ಒಂದೊಂದ್ಸಾರಿ ಉಸಿರುಗಟ್ಟೋ ತರ ಆಗ್ತಾ ಇತ್ತು. ಆ ಗೆರೆ ದಾಟಿ ಈ ಕಡೆ ಬರೋಕೆ ನನಗಾಗ್ಲೇ ಇಲ್ಲ. ಹೇಳು ಮಹೇಶ್, ನನಗೆ ಧೈರ್ಯ ಬರೋದಕ್ಕೆ ಹೇಗ್ ಸಾಧ್ಯ? ನೀನು ಹೇಳಿದೆಲ್ಲ ನಿಜ ಕೃತಿ. ಎದುರಿಸೋರು ಎಲ್ಲ ಕಡೆ ಇರ್ತಾರೆ, ನಾವೇ ಧೈರ್ಯ ತಂದ್ಕೋಬೇಕು. ನೀನು ಈ ಥರ ಭಯದಲ್ಲಿ ಬದುಕೋದು ನನಗೆ ಇಷ್ಟ ಇಲ್ಲ ಕೃತಿ. ಎಲ್ಲಿವರೆಗೂ ಭಯ ಪಡ್ತೀಯಾ? ಯಾತಕ್ಕೋಸ್ಕರ ಭಯ ಪಡ್ತೀಯಾ? ಹಾಗಾದ್ರೆ ನಾನು ನಿನ್ನ ಲೈಫಲ್ಲಿ ಬಂದು ಏನು ಪ್ರಯೋಜನ? ಹಾಗೆ ಹೇಳ್ಬೇಡ ಮಹೇಶ್. ನೀನ್ ನನ್ನ ಲೈಫಲ್ಲಿ ಬಂದ್ಮೇಲೆನೆ ನಾನ್ ನಗು ನೋಡಿದ್ದು, ಖುಷಿ ಪಟ್ಟಿದ್ದು. ಈಗ ನನಗೆ ಎಲ್ಲ ನೀನೆ, ಧೈರ್ಯನೂ ನೀನೆ, ನಂಬಿಕೆನೂ ನೀನೆ. ಇನ್ ಮುಂದೆ ಏನೇ ಬಂದ್ರೂ ನಾನ್ ನಡೆಯೋದು ನಿನ್ ಜೊತೆಲೆ. ನನ್ನ ಹುಡುಗಿ ಅಂದ್ರೆ ಹಾಗಿರ್ಬೇಕು. ಹಾ, ಇಲ್ಲೇ ಬಿಟ್ಬಿಡು ಮಹೇಶ್. ಓಕೆ ಬಾಯ್, ಟೇಕ್ ಕೇರ್. ಬರ್ಲಾ? ಓಕೆ ಬಾಯ್. ಹಾಯ್ ಕೃತಿ, ನೀನೊಬ್ಬನ್ನ ಲವ್ ಮಾಡ್ತಾ ಇದೆಯಲ್ವಾ? ಅವನಂದ್ರೆ ನಿನಗೆ ಪ್ರಾಣ. ಅವನಿಲ್ಲ ಅಂದರೆ ನಿನಗೆ ಈ ಪ್ರಪಂಚನೇ ಇಲ್ಲ ಅಲ್ವಾ? ಈ ವಿಷಯ ಎಲ್ಲ ನಿನಗೆ ಗೊತ್ತು? ನನಗೆಲ್ಲ ಗೊತ್ತು. ನೀನು ನಡೆಯೋ ಒಂದೊಂದು ಹೆಜ್ಜೆನೂ ನಾನು ವಾಚ್ ಮಾಡ್ತಾ ಇರ್ತೀನಿ. ನೀನು ಎಲ್ಲೇ ಹೋದ್ರೂ ಏನೇ ಮಾಡಿದ್ರೂ ನನ್ನ ಕಣ್ಗಳು ನಿನ್ನನ್ನೇ ನೋಡ್ತಾ ಇರುತ್ತೆ. ಇದೆಲ್ಲ ಮಾಡೋದ್ರಿಂದ ನಿನಗೇನ್ ಲಾಭ? ಇದೆ ಇದೆ ಇದೆ, ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಆದರೆ ನಿನಗೆ ಮಾತ್ರ ಏನೂ ಅರ್ಥ ಆಗಲ್ಲ. ಯಾಕಂದರೆ ನೀನು ತುಂಬ ಇನ್ನೋಸೆಂಟು. ನಿನಗೆ ನಾನು ಅರ್ಥ ಆಗಲ್ಲ, ನಾನು ಹೇಳೋ ಮಾತು ಅರ್ಥ ಆಗಲ್ಲ. ನಾನು ಯಾವಾಗಲೂ ಹೀಗೆ, ನಾನು ಹೋಗೋ ದಾರಿನೇ ಬೇರೆ. ದಟ್ಸ್ ಮೀ. ಈಗ ನಾನೇನ್ ಮಾಡ್ಬೇಕು? ಅವನ್ನ ಬಿಟ್ಟು ನನ್ನನ್ನು ಲವ್ ಮಾಡು. ಹಾಗೆ ಹೇಳ್ತೀನಿ ಅನ್ಕೊಂಡ್ಯಾ? ನೋ ನೋ ನೋ, ನೀನು ಮಾಡ್ತಾ ಇರೋದೇ ಕರೆಕ್ಟು. ನೀನು ಅವನನ್ನೇ ಲವ್ ಮಾಡು, ಅದೇ ನನಗೂ ಬೇಕಾಗಿರೋದು. ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಬರಲಾ? ಹಲೋ, ಆಮೇಲೆ ಮಾಡ್ರಿ. ನನ್ನ ಮಗ ಅಪರೂಪಕ್ಕೆ ತಿಂಡಿಗೆ ಜೊತೆಲಿ ಕೂತಿದ್ದಾನೆ, ಇವತ್ತು ಡಿಸ್ಟರ್ಬ್ ಮಾಡ್ತೀರಾ? ಆಮೇಲೆ ಮಾಡಿ. ಪರಮಶಿವಯ್ಯ ಫೋನು. ನೀನು ಬಂದಿದ್ಯಾ? ಅದೇನೋ ಕಾರ್ಪೊರೇಷನ್ ಗಲಾಟೆ ಬರ್ತೀನಿ ಅಂದಿದ್ದೆ, ಅದಕ್ಕೆ ಫೋನ್ ಮಾಡ್ಕೊಂಡು ನನ್ಗೆ ಯಾಕೆ, ಮಗನ್ ಕೂಡ ಅದಿರ್ಲಿ, ಅದು ಕೊಡು. ಅಯ್ಯೋ ನನಗೆ ಬೇಡ ಮಮ್ಮಿ, ನನ್ನ ಪಾಲು ಡ್ಯಾಡಿಗೆ ಕೊಟ್ಬಿಡು. ಡ್ಯಾಡಿಗೆ ಸ್ವೀಟ್ ಅಂತ ತುಂಬಾ ಇಷ್ಟ. ಕೊಡ್ಬೋದಪ್ಪ, ನಿನ್ ಪಾಲು ನನ್ನ ಪಾಲು ಕೊಟ್ಟೆ. ಅವ್ರ ಶುಗರ್ ಲೆವೆಲ್ 400ಕ್ಕೆ ಏರಿದೆ. ಏನೀಗ? ಅಲ್ಲ, ಕಡಿಮೆ ಇದ್ರೆ ಯಾವ ಡಾಕ್ಟರ್ ತಾನೇ ನನಗೆ ಶುಗರ್ ಫ್ಯಾಕ್ಟ್ರಿ ಓನರ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಹೇಳು? ರೀ, ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಅಲ್ಲ, ಹೆಲ್ತ್ ನೆಟ್ಗಿರ್ಬೇಕು. ನೀನು ಸರಿಯಾಗಿದ್ಯಾ ಕಣ ಮಹೇಶ, ಅಲ್ವೋ? ಅಮಾವಾಸ್ಯೆಗೋ ಹುಣ್ಣಿಮೆಗೋ ಮನೇಲಿರ್ತೀಯ. ನಿಮ್ಮ ಅಪ್ಪನಿಗೆ ಏನ್ ಇಷ್ಟ ಏನಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತ. ಯಾಕೆ ಹೇಳು? ಅವನು ನನ್ನ ಪ್ರೀತಿಯ ಮಗ. ಹೌದೌದು, ನನಗೇನ್ ಮಗ ಅಲ್ವಾ ಅವನು? ನಾನು ಸಾಕಿ ಸಲಹಿ ಎದೆ ಹಾಲು ಕೊಟ್ಟು ಬೆಳೆಸಿದೀನಿ. ಎದೆ ಹಾಲು ಇಲ್ದೇ ಇರಬಹುದು, ಆದ್ರೆ ಬಾಟ್ ಹಾಲು ಕೊಟ್ಟು ಬೆಳೆಸಿದೀನಿ. ಏನೋ
ಹೇಳು ಹೇಳು ಯಾರ ಮಗ ಹೇಳೋ ಯಾರ ಮಗ ಅಂತ ಹೇಳೋ ಯಾರ ಮಗ ಹೇಳು ನನ್ ಮಗ ಅಂತ ಮಹೇಶ್ ಹೇಳು ಯಾರ ಮಗ ಮಹೇಶ್ ಹೇಳು ನೀನು ಹೇಳು ಮಹೇಶ್ ನನ್ ಮಗ ಆಂಟಿ ನಿಮ್ಮ ಫ್ಯಾಮಿಲಿ ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗ್ತಿದೆ ಆಂಟಿ. ನಮಗೂ ತುಂಬ ಸಂತೋಷನೇನಪ್ಪ. ಆದರೆ ಆ ಸಂತೋಷದಲ್ಲಿ ಒಂದು ಸಣ್ಣ ಕೊರತೆ ಇದೆ. ಈ ಮನೆಗೆ ಒಬ್ಬಳು ಮುದ್ದಾದ ಸೊಸೆ ಬರಬೇಕು ಅನ್ನೋ ಆಸೆ. ಅಯ್ಯಯ್ಯೋ ಇಷ್ಟು ಬೇಗನಾ? ಅದೆಲ್ಲ ಈಗಲೇ ಬೇಡ ಮಮ್ಮಿ. ಅಯ್ಯೋ ಯಾಕೆ ಮಹೇಶ ಹಾಗೆ ಹೇಳ್ತೀಯಾ? ಯಾವ್ಯಾವ ಸಮಯದಲ್ಲಿ ಏನೇನು ನಡಿಬೇಕೋ ಅದು ನಡೆದ್ರೆ ಚೆನ್ನ. ನಮ್ಗಳ ಜವಾಬ್ದಾರಿನೂ ಮುಗೀತಪ್ಪ. ಡ್ಯಾಡಿ ಅದು ನಾನು ಸುಮ್ಮನೆ ಮಗ. ಅಂಕಲ್ ಹೇಳ್ದಂಗೆ ಯಾವ ವಿಷಯನ ಯಾವಾಗ ಹೇಳ್ಬೇಕೋ ಆವಾಗಲೇ ಹೇಳ್ಬಿಡ್ಬೇಕು. ಆಂಟಿ ಮದುವೆ ಮಾಡ್ಕೊಡೋದಷ್ಟೇ ನಿಮ್ಮ ಜವಾಬ್ದಾರಿ. ಹುಡುಗಿನಾಗ್ಲೇ ನೋಡ್ಕೊಂಡಾಗಿದೆ. ಹೌದೇನೋ ಮಹೇಶ? ಒಳ್ಳೇದಾಯ್ತು ಬಿಡ. ನಮಗೆ ಹುಡುಗಿನ ಹುಡ್ಕೋ ಕಷ್ಟ ತಪ್ತು. ಏ ಮಹೇಶ, ಆ ಹುಡುಗಿ ನನ್ನ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳ? ರೀ ಸುಮ್ಮನೆ ಇರಿ ಮಹೇಶ. ನೀನ್ ಇಷ್ಟಪಟ್ಟಿರೋ ಹುಡುಗಿನ ನಾವು ಒಂದ್ಸಲ ನೋಡ್ಬೇಕು. ತೋರಿಸ್ತೀಯೇನೋ? ಆಯ್ತು ಮಮ್ಮಿ, ಕರ್ಕೊಂಡು ಬರ್ತೀನಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಯಾಕೆ ಟೆನ್ಷನಲ್ಲಿದ್ದೀರಾ? ಏನು ಪ್ರತಾಪ್, ನೀನು ಗೊತ್ತಿಲ್ದಿರೋ ವಿಷಯನ? ಹೋ, ಹೈವೇ ಪ್ರಾಪರ್ಟಿ ಲಿಟಿಗೇಷನ್ ತಾನೆ? ಡೋಂಟ್ ವರಿ, ಆ ಪ್ರಾಬ್ಲಮ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಾಯ್ತು. ಹೌದಾ? ಆ ಪ್ರಾಪರ್ಟಿ ಓನರ್ ನಿಮ್ಮನ್ನು ಮೀಟ್ ಮಾಡಬೇಕಂತೆ. ಮೊದಲೋಗಿ ಅವ್ರನ್ನ ಮೀಟ್ ಮಾಡಿ. ಅಲ್ಲಿರೋ ಸರ್ಕಲ್ ಇನ್ಸ್ಪೆಕ್ಟ್ರು ನನಗೆ ತುಂಬ ಪರಿಚಯ. ಅವರು ಅಲ್ಲಿಗೆ ಬರ್ತಾರೆ. ನಿಮ್ಮ ಕೆಲಸ ಖಂಡಿತ ಆಗುತ್ತೆ. ನಿಜವಾಗ್ಲೂ ನನ್ನ ಮಾನ ಮರ್ಯಾದೆ ಹೋಗೋ ಪರಿಸ್ಥಿತಿಲಿತ್ತು. ಮರ್ಯಾದೆ ಉಳಿಸ್ಬಿಟ್ಟೆ ಪ್ರತಾಪ್. ಥ್ಯಾಂಕ್ ಯು. ಹೇ, ನಮ್ಮಲ್ಲಿ ಅದೆಲ್ಲ ಯಾಕೆ? ಟೈಮ್ ಆಯಿತು, ಮೊದಲು ಕೆಲಸ ಮುಗಿಸ್ಕೊ. ನಾವು ಆಮೇಲೆ ಮೀಟ್ ಮಾಡಿದ್ರೆ ಆಯಿತು. ಹಾಂ ಹೌದೌದು. ನಾನು ಬರಲಾ? ಓಕೆ. ಪೃಥ್ವಿ, ನಿನ್ನ ತಂಗಿ ಹೇಗಿದ್ದಾಳೆ? ಮನೆಯಲ್ಲೇ ಇದ್ದಾಳ? ಯಾಕೆ ಕೇಳ್ತೀಯ ಪ್ರತಾಪ್? ಮನೆಯಲ್ಲೇ ಇದ್ದಾಳಲ್ಲ. ಸುಮ್ಮನೆ ಕೇಳಿದೆ. ಚೆನ್ನಾಗಿ ನೋಡ್ಕೊ. ಹೊಡು. ಬರ್ತೀನಿ. ಬೈ ದ ಬೈ ಮಹೇಶ್, ನಮ್ಮ ಕಂಪನಿಲಾಗುವ ಎಲ್ಲ ಪ್ರಾಡಕ್ಟ್ಗಳಿಗೆ ಇನ್ಮೇಲೆ ನೀವೇ ಪರ್ಮನೆಂಟ್ ಫೋಟೋಗ್ರಾಫರ್. ಥ್ಯಾಂಕ್ ಯು ಸರ್. ಗುಡ್. ಮಹೇಶ್, ನಿಮ್ಮ ಬ್ಯಾಲೆನ್ಸ್ ಚೆಕ್ ತಗೊಳ್ಳಿ. ಕನ್ಫರ್ಮೇಷನ್ ಲೆಟ್ರು ಆಮೇಲೆ ಕಳಿಸ್ತೀನಿ. ಓಕೆ? ಓಕೆ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನನಗೂ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಗುಡ್. ನಾನು ಬರ್ತೀನಿ. ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಕೃತಿ 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 ಯಾರು? ಕೃತಿ. ಕೃತಿ, ನಾನು ನಿಮ್ಮ ಅಣ್ಣನ ಜೊತೆ ಸ್ವಲ್ಪ ಮಾತಾಡಬೇಕು. ಕೃತಿ, ಯಾರಿವರು? ಅದ್ಗೆ ನಾನು ಹೇಳ್ತಿದ್ನಲ್ಲ ಮಹೇಶ್ ಅಂತ, ಅವರೇ ಇವರು. ನಮಸ್ತೆ ಆಂಟಿ. ನಮಸ್ತೆ. ಅವ್ರಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಈಗ್ಲೇ ನಮ್ಮ ಅಣ್ಣಂಗೆ ನಮ್ಮ ಮೇಲೆ ತುಂಬಾ ಕೋಪ ಇದೆ. ನೀನ್ ಯಾಕೆ ಬರಕ್ ಹೋದೆ ಮಹೇಶ್? ಆಂಟಿ, ನೀವೇ ಹೇಳಿ. ಮನ್ಸು ಕೊಟ್ಮೇಲೆ ಎದುರ್ಕೊಂಡು ಕೂತ್ಕೊಳ್ಳೋ ಸರಿನಾ? ಅಣ್ಣ ಏನ್ ಮಾಡ್ತಾನೋ ಮಾಡ್ಲಿ ಬಿಡಿ ಕೃತಿ. ಕದ್ದು ಮುಚ್ಚಿ ಪ್ರೀತಿ ಮಾಡೋದು ಯಾರಿಗೂ ಒಳ್ಳೇದಲ್ಲ. ಧೈರ್ಯ ಇರಬೇಕು, ಆದ್ರೆ ಆತರ ಪಡಬಾರ್ದು ಅಲ್ವಾ? ನಿಮ್ಮಿಬ್ಬರ ವಿಷಯನ ನಾನೇ ಆದಷ್ಟು ಬೇಗ ಅವ್ರ ಹತ್ರ ಹೇಳ್ತೀನಿ, ಸರಿನಾ? ಥ್ಯಾಂಕ್ ಯು ಆಂಟಿ. ಆಂಟಿ, ಭಾಳ ದಿನದಿಂದ ಅಮ್ಮ ಕೇಳ್ತಾ ಇದ್ದಾರೆ, ಕೃತಿನ ಮನೆ ಕರ್ಕೊಂಡು ಹೋಗ್ಬೋದಾ? ಅದು ಕೃತಿ, ಪ್ಲೀಸ್ ಆಂಟಿ. ಸರಿಪಾ, ಆದ್ರೆ ಬೇಗ ಬಂದ್ಬಿಡ್ಬೇಕು. ಒಂದ್ ವೇಳೆ ಇವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಸರಿ ಆಂಟಿ, ಬಾ ಕೃತಿ. ಅದ್ಗೆ ಬರ್ತೀನಿ. ಥ್ಯಾಂಕ್ ಯು ಅದ್ಗೆ. ಬರ್ತೀವಿ. ಹುಷಾರು, ಬೇಗ ಬಂದ್ಬಿಡು.
ನನಗೆ ಕ್ಷಮಿಸ್ಬಿಡಮ್ಮ. ಅಣ್ಣ ಏನಣ್ಣ ಇದೆಲ್ಲ? ಇನ್ಮೇಲೆ ನಾನು ನಿನ್ನ ತಂಟೆಗೆ ಬರಲ್ಲ. ಸಾರಿ ಅಣ್ಣ, ನಾನೇ ನಿನ್ ಮನ್ಸು ನೋಯಿಸ್ಬಿಟ್ಟೆ. ನಿನ್ ಮಾತು ಮೀರಿ ಆ ಮಹೇಶ್ ಜೊತೆ ಹೋಗ್ಬಾರ್ದಾಗಿತ್ತು. ಇಲ್ಲಮ್ಮ, ಇಲ್ಲ, ನಾನೇ ನಿನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಏನ್ರಿ ಇದು, ನೀವಾ ಈ ರೀತಿ ಮಾತಾಡ್ತಾ ಇರೋದು? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನಿಮ್ ತಂಗಿ ಮೇಲೆ ಇಷ್ಟೊಂದು ಅಕ್ರೆ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗ್ತಾ ಇರೋದು. ಲೇ, ನನ್ನ ತಂಗಿ ಚಿನ್ನ ಕಡೆ, ಅವಳು ಒಳ್ಳೆ ಹುಡುಗನೇ ಆರಿಸ್ಕೊಂಡಿರ್ತಾಳೆ. ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಾ ಕೃತಿ, ಹೇಳು. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ಏನು ಅಷ್ಟೊಂದು ಖುಷಿ? ನಮ್ ಪ್ರೀತಿನ ಅಣ್ಣ ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ನಮ್ಮಿಬ್ರಿಗೂ ಮದುವೆ ಮಾಡಿಸ್ತಾರಂತೆ. ಪರವಾಗಿಲ್ವೇ? ನಿಮ್ಮಣ್ಣ ಇಷ್ಟು ಬೇಗ ಇಷ್ಟೊಂದು ಬದಲಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೀಗ ನಿನ್ನ ನೋಡ್ಲೇಬೇಕು. ನಮ್ಮ ಮಾಮೂಲಿ ಜಾಗಕ್ಕೆ ಬೇಗ ಬರ್ತೀಯಾ? ಸರಿ, ಬರ್ತೀನಿ. ಮಮ್ಮಿ, ಏನು? ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ. ಏನು? ನನ್ನ ಸೊಸೆ ಬರಕ್ಕೆ ಹೇಳಿದ್ಲ ನಿನಗೆ? ಎಷ್ಟು ಕರೆಕ್ಟಾಗಿ ಹೇಳ್ತೀಯ ಮಮ್ಮಿ. ಆಹಾ, ಇದಕ್ಕೇನು ಕಮ್ಮಿ ಇಲ್ಲ ನೋಡು. ನನ್ನ ಸೊಸೆಗೆ ಹೇಳ್ಬಿಡು, ಬರೀ ಮಾತಲ್ಲೇ ಕಾಲ ಕಳೆದ್ರೆ ಸಾಲದು, ಆದಷ್ಟು ಬೇಗ ಮನೆಗೆ ಬರಬೇಕು ಅಂತ. ಓಕೆ ಮಮ್ಮಿ, ಬಾಯ್. ಬಾಯ್. ಓಕೆನಾ? ಓಕೆ. ರೆಡಿ ಮೇಡಮ್? ಶರಣ್, ಟಿಲ್ ಡೌನ್. ಫಸ್ಟ್ ಚೇಂಜ್. ಹೇಯ್, ಲೈಟ್ ಡೌನ್ ಮಾಡ. ಸ್ಮೈಲ್ ಮೇಡಮ್. ನಿಮಗೆ ಕ್ಲಾರಿಫಿಕೇಶನ್ ಕೊಡೋ ಅಗತ್ಯ ನನಗಿಲ್ಲ. ಒಂದು ಸಲ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಯ್ತಂದರೆ ಮುಗೀತು. ಇನ್ನು ಮುಂದೆ ನಮ್ಮ ಕಂಪನಿಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನನ್ನಿಂದ ಒಂದು ಸಣ್ಣ ತಪ್ಪಾದರೂ ಆಗಿದೆಯಾ? ಇಲ್ಲ ಅಂದಮೇಲೆ ಹೌ ಕ್ಯಾನ್ ಯು ಟೇಕ್ ದಿಸ್ ಡಿಸಿಷನ್? ಮಿಸ್ಟರ್ ಮಹೇಶ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ಪ್ಲೀಸ್ ಯು ಕ್ಯಾನ್ ಗೋ ನೌ. ಎನಿವೇ, ಥ್ಯಾಂಕ್ ಯು ಸರ್. ಹೇಗಿದೆ ಶಾಕು? ಶಾಕ್ ಮೇಲೆ ಶಾಕು. ಎಮ್ ಡಿ ಯಾಕೆ ಹಾಗೆ, ಮರೀಷಾ ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಾ ಇದೆಯಲ್ವಾ?
ಇವರಿಬ್ಬರ ಮಧ್ಯೆ ನಾನು ಯಾರು ಅಂತ ಯೋಚನೆ ಮಾಡ್ತಾ ಮಾಡ್ತಾ ತಲೆ ಕೆಟ್ಟೋಗಿರ್ಬೇಕು ಅಲ್ವಾ? ನಾನೊಂಥರ ಸುನಾಮಿ ಇದ್ದಾಗೆ. ಸುನಾಮಿ ಬಂದರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ದೊಡ್ಡದು ಚಿಕ್ಕದು ಯಾವುದನ್ನು ನೋಡಲ್ಲ, ಕೊಚ್ಕೊಂಡು ಹೊರಟೋಗ್ತೀಯ. ಮಾರಿಷಾ, ಏನಿದೆಲ್ಲ? ಯಾರೇ ಒಂದು ಮೆಂಟಲ್ಲು? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನೀನು ನನ್ನ ಮೆಂಟಲ್ಲನ್ನು ಪಾಗಲ್ಲನ್ನು, ನೋ ಪ್ರಾಬ್ಲಮ್. ಯಾಕೆ ಅಂದರೆ ನನಗೆ ಮೇಲೆ ನಿನ್ನನ್ನು ಆಲ್ರೆಡಿ ಟ್ರ್ಯಾಪ್ ಮಾಡಾಯ್ತು. ಹೇಯ್, ನನ್ನ ಹತ್ರ ನಿಂದೇನೋ ಗೇಮು ಇದೆ ಇದೆ ಇದೆ. ಮಾರಿಷಾ ಮನ್ಸಿಗೆ ಹರ್ಟ್ ಆದಮೇಲೆ ನನ್ಗೆ ಹರ್ಟ್ ಆಗಲ್ವಾ? ಯಾಕೆ ಅಂದರೆ ಅವಳು ನನ್ನ ತಂಗಿ. ಸ್ವಲ್ಪ ರೀಲ್ನ ರಿವೈಂಡ್ ಮಾಡಿ ನೋಡು. ಮಾರಿಷಾ ನಿನಗೆ ಪ್ರಪೋಸ್ ಮಾಡಿದ್ಲು, ನೀನು ನೋ ಅಂದೆ. ಅದರಿಂದ ಅವಳು ಡಿಸ್ಟರ್ಬ್ ಆದ್ಲು, ಡೆಸ್ಪರೇಟ್ ಆದ್ಲು. ಅದಕ್ಕೆ ನನ್ನ ತಂಗಿ ಲೈಫ್ ಹಾಳಾದ್ಮೇಲೆ ನಿನ್ನ ಲೈಫ್ ಕೂಡ ಹಾಳಾಗಲೇಬೇಕು. ಹಾಳು ಮಾಡೇ ಮಾಡ್ತೀನಿ. ಅದ್ರ ಮೊದಲನೇ ಹೆಜ್ಜೆನೆ ಈ ನಿನ್ನ ಕರಿಯರ್ನ ಡೌನ್ ಫಾಲ್. ಎರಡನೇದು ನಿನ್ನ ಕೃತಿ ಲವ್ ಸ್ಟೋರಿನ ಬ್ರೇಕ್ ಮಾಡೋದು. ಬ್ರೇಕ್ ಮಾಡೇ ಮಾಡ್ತೀನಿ. ನೋ ಚಾನ್ಸ್. ನಂಬರ್ 1, ನೀನ್ ನನ್ನ ಕಿರಿಯರ್ನ ಏನೂ ಮಾಡೋಕ್ಕಾಗಲ್ಲ. ನಿನ್ನ ಹತ್ರ ದುಡ್ಡಿರ್ಬೋದು, ನನ್ನ ಹತ್ರ ಟ್ಯಾಲೆಂಟ್ ಇದೆ. ನಾನು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ತೀನಿ. ಪ್ರಪಂಚ ತುಂಬ ದೊಡ್ಡದಾಗಿದೆ. ನಾನು ನಂಬಿರೋ ಈ ಕ್ಯಾಮ್ರಾ ನನಗೆ ಯಾವತ್ತೂ ಮೋಸ ಮಾಡಲ್ಲ. ನಂಬರ್ 2, ನನ್ನ ಕೃತಿ ಮಧ್ಯೆ ಇರೋ ಪ್ರೀತಿ ಪವರ್ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಅದನ್ನ ನೀನು ಬ್ರೇಕ್ ಮಾಡೋದಿರ್ಲಿ, ಟಚ್ ಕೂಡ ಮಾಡೋಕ್ಕಾಗಲ್ಲ. ಸುಟ್ಟು ಹೋಗ್ತೀಯ, ಹುಷಾರ್. ಇನ್ನೊಂದು ವಿಷಯ, ನಾನು ಮಾರಿಷನ್ ಲವ್ ಮಾಡಲಿಲ್ಲ. ಅವಳು ಡಿಸ್ಟರ್ಬ್ ಆದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನೀನೇನೇ ಹೇಳು ಮಹೇಶ್, ಐ ಡೋಂಟ್ ಕೇರ್. ನಾನು ಹೇಳಿದ್ದನ್ನೇ ಮಾಡ್ತೀನಿ, ಮಾಡೋದನ್ನೇ ಹೇಳ್ತೀನಿ. ಬರ್ಲಾ? ನನ್ನ ತಂಗಿ ಲೈಫ್ ಹಾಳಾದ್ಮೇಲೆ ನಿನ್ನ ಲೈಫ್ ಕೂಡ ಹಾಳಾಗಲೇಬೇಕು. ನಿನ್ನ ಕೃತಿ ಲವ್ ಸ್ಟೋರಿನ ಬ್ರೇಕ್ ಮಾಡೋದು. ಬ್ರೇಕ್ ಮಾಡೇ ಮಾಡ್ತೀನಿ. ಹಲೋ ಸರ್, ನಾನು ದೇವರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಗಳು ಫೋಟೋ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಬರ್ಬೋದಾ ಸರ್? ಸಾರಿ ಸರ್, ಇವತ್ತಾಗಲ್ಲ. ನನ್ನ ತಂಗಿ ಲೈಫ್ ಹಾಳಾದ್ಮೇಲೆ ನಿನ್ನ ಲೈಫ್ ಕೂಡ ಹಾಳಾಗಲೇಬೇಕು. ಲೋ ಮಹೇಶ, ಯಾಕೋ ಡಲ್ ಆಗಿದ್ಯಾ? ನಾನು ಯಾವತ್ತೂ ನೀನು ಈ ಥರ ಡಲ್ ಆಗಿರೋದನ್ನ ನೋಡೇ ಇಲ್ಲ ಕಣೋ. ಯಾಕೋ ಹಿಂಗಿದೀಯಾ? ಲೋ, ನನಗೇನು ಆಗಿಲ್ಲ ಬಿಡ್ರೋ. ಯಾಕ್ರೋ ತಲೆ ತಿಂತೀರಾ? ಸರಿ ಮಹೇಶ್. ಸಾರಿ ಕಣೋ. ಹೇಯ್ ಬನ್ರ. ನಿನ್ನ ಕೃತಿ ಲವ್ ಸ್ಟೋರಿನ ಬ್ರೇಕ್ ಮಾಡೋದು. ಬ್ರೇಕ್ ಮಾಡೇ ಮಾಡ್ತೀನಿ. ನಿನ್ನ ಕೃತಿ ಲವ್ ಸ್ಟೋರಿನ ಬ್ರೇಕ್ ಮಾಡೋದು. ಬ್ರೇಕ್ ಮಾಡೇ ಮಾಡ್ತೀನಿ. ನಿನ್ನ ಕೃತಿ ಲವ್ ಸ್ಟೋರಿನ ಬ್ರೇಕ್ ಮಾಡೋದು. ಬ್ರೇಕ್ ಮಾಡೇ ಮಾಡ್ತೀನಿ. ಹಾಯ್ ಮಹೇಶ್, ನಾನ್ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಯಾಕೆ? ಇವತ್ತಿನ್ನು ಯಾಕೆ ಫೋನ್ ಮಾಡಿಲ್ಲ ಅನ್ಕೋತಿದ್ದೆ. ನೀನ್ ಹೇಗಿದೆ ಕೃತಿ? ಅರೆ, ಇದೇನ್ ಹೀಗ್ ಕೇಳ್ತಿದ್ಯಾ? ನಾನ್ ಹ್ಯಾಪಿ ಆಗಿದ್ದೀನಿ. ನೀನ್ ಫ್ರೀ ಆಗಿದ್ರೆ ನಿನ್ ಜೊತೆ ಕಾಫಿ ಕುಡಿಯೋಣ ಅಂತ ಆಸೆ. ಇವತ್ತು ಬೇಡ, ನಾಳೆ ಮಿಟ್ಟಾಗೋಣ. ಅದ್ ಸರಿ, ನಿನ್ ವಾಯ್ಸ್ ಯಾಕೆ ಡಲ್ ಆಗಿದೆ? ಹಾಗೇನಿಲ್ಲ. ಓಕೆ, ಬಾಯ್ ಕೃತಿ.
ಯು ಆರ್ ಅ ಚೀಟ್. ನೀನ್ ಯಾವತ್ತೂ ನನ್ನ ಲವ್ ಮಾಡ್ಲಿಲ್ಲ, ಬರೀ ಲವ್ ಮಾಡೋ ತರ ನಾಟಕ ಆಡ್ದೆ ಅಷ್ಟೇ. ಬೇರೊಬ್ಳನ್ನ ಲವ್ ಮಾಡಿ ನನ್ನ ಲೈಫ್ ಜೊತೆ ಆಟ ಆಡ್ತೀಯಾ? ನೀನಾ ಹೀಗೆ ಮಾತಾಡ್ತಿರೋದು? ನಾನು ಚೀಟಾ? ನಿನಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ ಕೃತಿ. ಇಲ್ಲ, ನಾನ್ ನಿನ್ನ ನಂಬಲ್ಲ. ನೀನೊಬ್ಬ ಮೋಸ್ಕಾರ. ನನ್ನನ್ನು ಬಿಟ್ಬಿಡು, ಇಲ್ಲ ಅಂದ್ರೆ ನಾನು ಇಲ್ಲಿಂದ ಬಿದ್ದು ಸಾಯ್ತೀನಿ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು. ಅದೇ ನನ್ನ ಆಸೆ. ಇದೀನಲ್ಲ ಈಗಿದ್ಯಾ, ಆದ್ರೆ ನಿನ್ನೆ ಫೋನಲ್ಲಿ ಮಾತಾಡುವಾಗ ನಿನ್ನೆ ನಿನ್ ವಾಯ್ಸ್ ಕೇಳಿ ನನಗೆ ಆಶ್ಚರ್ಯ ಆಯ್ತು ಗೊತ್ತಾ? ಪರವಾಗಿಲ್ಲ, ನನ್ನ ಬಗ್ಗೆ ಈಗಲೇ ಇಷ್ಟೊಂದು ಕನ್ಸರ್ನ್ ಇದೆ ಅಂದ್ರೆ ಮುಂದಕ್ಕೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂತೀಯ. ಮಮ್ಮಿ ಡ್ಯಾಡಿ ಹೇಗಿದ್ದಾರೆ? ಹಾ, ಚೆನ್ನಾಗಿದ್ದಾರೆ. ನನಗವ್ರು ನೋಡ್ಬೇಕು ಅಂತ ಅನ್ಸ್ತಿದೆ. ಅದಕ್ಕೇನಂತೆ, ಮನೆಗೆ ಬಂದ್ರಾಯ್ತು. ಇಲ್ಲ ಇಲ್ಲ, ಈ ಸರ್ತಿ ಬಂದ್ರೆ ಮದ್ವೆ ವಿಷಯ ಕನ್ಫರ್ಮ್ ಮಾಡ್ಕೊಂಡೇ ಬರೋದು. ಹಾಗೆ ಮಾಡು. ಹೌದು, ನಿಮ್ಮಣ್ಣ ಏನಂತಾರೆ? ಅಣ್ಣ ಹೇಳಿದ್ರು ನಾಳೆನೆ ಬೇಕಾದ್ರೆ ನಮ್ಮಿಬ್ರು ಮದ್ವೆ ಮಾಡಿಸ್ತಾರಂತೆ. ನನಗೇನೋ ಹಾಗನ್ನಿಸ್ತಿಲ್ಲ. ಹಲೋ ಸರ್. ಯಾಕೆ? ಬನ್ನಿ, ನಿಮಗೆ ಕಾಯ್ತಾ ಇದ್ದೀನಿ. ಹಾಯ್. ಹಾಯ್. ಪ್ಲೀಸ್. ಕೃತಿ, ಇವ್ ನಿನಗೆ ಗೊತ್ತಾ? ಹಾ ಗೊತ್ತು, ಚೆನ್ನಾಗ್ ಗೊತ್ತು. ಅವ್ನು ನಮ್ಮ ಅಣ್ಣನ ಫ್ರೆಂಡ್. ಅದೇ ನನಗೆ ಪ್ರಾಬ್ಲಮ್ ಅನಿಸ್ತಿರೋದು. ಯಾಕಂದ್ರೆ ಈ ಕ್ಯಾರೆಕ್ಟರ್ ಸರಿ ಇಲ್ಲ. ಛೇ ಇಲ್ಲ ಮಹೇಶ್, ಮೊದಲು ನಾನು ಹಾಗೆ ಅನ್ಕೊಂಡಿದ್ದೆ. ಬಟ್ ಹೀಸ್ ಅ ನೈಸ್ ಗೈ. ಇವ್ರು ನಮ್ಮ ಪ್ರೀತಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ದೇ ಹೋಗಿದ್ರೆ ನನ್ ಮೇಲೆ ನಮ್ಮ ಅಣ್ಣಂಗೆ ಏನೇನೋ ಹೇಳ್ಬೋದಿತ್ತಲ್ಲ. ನೀನ್ ತಪ್ಪಾಗಿ ತಿಳ್ಕೊಂಡಿದ್ದೆ ಕೃತಿ. ಇವನು ನಿಮ್ಮ ಅಣ್ಣನ ಜೊತೆ ಸೇರ್ಕೊಂಡು ನಾಟಕ ಆಡ್ತಾ ಇದ್ದಾನೆ, ಗೊತ್ತಾ ನಿನ್ಗೆ? ಸಾರಿ, ಇವನ್ ಬಗ್ಗೆ ಏನಾದ್ರೂ ಹೇಳು, ನಮ್ಮ ಅಣ್ಣನ ಬಗ್ಗೆ ಡೌಟ್ ಪಡ್ಬೇಡ. ನಮ್ ಪ್ರೀತಿ ಬಗ್ಗೆ ನೀನೇನು ವರಿ ಮಾಡ್ಬೇಡ ಮಹೇಶ್. ಯಾರೇ ಬಂದ್ರೂ ನಮ್ ಪ್ರೀತಿಗೇನು ಮಾಡಕ್ಕಾಗಲ್ಲ. ಓಕೆ, ಲೆಟ್ಸ್ ಸಿ. ಹೋಗಣ್ವಾ? ಏಯ್, ಇವತ್ತು ಡಿಸೈಡ್ ಆಗ್ಲೇಬೇಕಣೋ. ಮಮತಾ ನಿನಗ್ ಸಿಗ್ತಾಳ, ಇವನಿಗೆ ಸಿಗ್ತಾಳ, ನನಗ್ ಸಿಗ್ತಾಳ, ಗೊತ್ತಾಗ್ಲೇಬೇಕು. ಹೌದೌದು, ಆಗ್ಲೇಬೇಕು ಇವತ್ತು. ಇರಪ್ಪ, ಮಮತಾನೆ ಬರ್ತಾಳೆ. ಹಾಯ್. ನಾನು ನಿಮ್ಮ ಮೂವರಲ್ಲಿ ಯಾರನ್ನ ಲವ್ ಮಾಡ್ತಿದ್ದೀನಿ ಅನ್ಕೊಂಡ್ರಿ? ಸಾರಿ ಕಣ್ರು, ನಾನು ನಿಮ್ಮ ಮೂವರಲ್ಲಿ ಯಾರನ್ನೇ ಲವ್ ಮಾಡಿದ್ರು ನಿಮ್ಗಳ ಮಧ್ಯೆ ಜಗಳ ಆಗುತ್ತೆ. ನಾನಾಗೆ ನಿಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಬೇರೊಬ್ಬ ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ. ಅವನನ್ನೇ ಮದುವೆ ಆಗ್ತಾ ಇದ್ದೀನಿ. ಅವನು ನನಗೋಸ್ಕರ ಹೊರಗಡೆ ಕಾಯ್ತಾ ಇದ್ದಾನೆ. ಒಂದ್ ನಿಮಿಷ ಮಮತವ್ರೆ, ನೀವ್ ಹಿಂಗೆ ಮಾಡ್ತೀರಾ ಅಂತ ಗೊತ್ತಿತ್ತು ಕಣ್ರಿ ನನಗೆ. ಆದ್ರೂ ಈ ಹೃದಯ, ಈ ದಿಲ್, ಈ ಆರ್ಟ್ ಅಂತಾರಲ್ಲ, ಅದನ್ನ ಕೈ ಹಾಕಿ ಪರಪರ ಅಂತ ಕೆರ್ಕೊಂಡ್ಬಿಟ್ಟಿದೀನಿ ಕಣ್ರಿ. ಆದ್ರೂ ಮರೆಯಕ್ಕಾಗ್ತಲ್ಲ ಕಣ್ರಿ ನಿಮ್ಮನ್ನ. ನೀವು ನನ್ನ ಮದ್ವೆ ಆಗಿ ನಮ್ಮಿಬ್ರಿಗೂ ಒಂದ್ ಮಗು ಆಗಿ, ಆ ಮಗುಗೆ ಇನ್ನೊಂದ್ ಮಗು ಆಗಿ, ಆ ನನ್ನ ಪ್ರೀತಿ ಮೊಮ್ಮಗನ ಜೊತೆನಲ್ಲಿ ಆಟ ಆಡ್ಬೇಕು ಅಂತ ಇದ್ದ ಆಸೆಗೆ ಕಲ್ಲಾಕ್ಬಿಟ್ರಲ್ರಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ ನಿಮ್ಮನ್ನ. ಪ್ಲೀಸ್ ಹೋಗ್ರಿ, ಪ್ಲೀಸ್ ಹೋಗ್ರಿ, ಪ್ಲೀಸ್ ಹೋಗ್ರಿ. ಅಣ್ಣ. ಏನಮ್ಮ? ಅಣ್ಣ, ಮಹೇಶ್ ತಾಯಿ ಫೋನ್ ಮಾಡಿದ್ರು. ಮದ್ವೆ ವಿಷಯ ಮಾತಾಡಕ್ಕೆ ಯಾವಾಗ ಬರ್ಲಿ ಅಂತ ಕೇಳ್ತಿದ್ದಾರೆ. ಮರ್ತೇ ಬಿಟ್ಟಿದ್ದಲ್ಲ. ಅದಕ್ಕೇನಂತೆ, ನಾಳೆನೆ ಬರಕ್ಕೆ ಅಲ್ವೇನೆ? ಹೌದು ರೀ, ನನಗೂ ಆದಷ್ಟು ಬೇಗ ನಮ್ ಕೃತಿ ಮದ್ವೆ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಅರೆ ನಾಚಿಕೆ ನೋಡ್ರಿ ಅವಳ ಮುಖದಲ್ಲಿ. ಸರಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ನಾಳೆನೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಬರ್ಲಮ್ಮ? ಸರಿ ಅಣ್ಣ, ನಾನೇ ಅವ್ರಿಗೆ ಹೇಳ್ತೀನಿ. ಆಯ್ತಾಯ್ತು.
ಮಾಲ್ತಿ, ಏನ್ರಿ? ಈ ಸೊಪ್ಪಿನ ಕಟ್ಟಲ್ಲಿ ಕೊತ್ತಂಬರಿ ಸೊಪ್ಪಿಗಿಂತ ದಾರ, ನಾರು, ಬೇರು ಇದೇ ಜಾಸ್ತಿ ಇದೆಯಲ್ಲೇ. ಅದಕ್ಕೆ ರೀ ನಿಮಗ್ ಕ್ಲೀನ್ ಮಾಡಕ್ ಕೊಟ್ಟಿರೋದು. ನಿಮ್ಗೂ ಗೊತ್ತಾಗ್ಲಿ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಈ ಮನೇಲಿ ಅಂತ. ಮಮ್ಮಿ ರೆಡಿ? ಮಮ್ಮಿ, ನಾನು ಪ್ರೀತಿಸಿದವ್ರಿಗೆ ನೋಡಬೇಕು ಅಂತಿದ್ಯಲ್ಲ, ಕರ್ಕೊಂಡು ಬಂದಿದ್ದೀನಿ. ಕೃತಿ, ಇವ್ರು ನಮ್ಮ ಮಮ್ಮಿ, ಇವ್ರು ನಮ್ಮ ಡ್ಯಾಡಿ. ಇರ್ಲಮ್ಮ, ಚೆನ್ನಾಗಿರ. ಸಾಕು ಸಾಕು, ಇಲ್ಲಿ ಮಾಡಿದ್ಮೇಲೆ ಸಾಕು. ತುಂಬಾ ಲಕ್ಷಣವಾಗಿದ್ದಾಳೆ ಕಣು. ಮಹೇಶ್, ವೆರಿ ಗುಡ್ ಸೆಲೆಕ್ಷನ್. ಬೆಳ್ಳಿಗೆ ತೆಳ್ಳಿಗೆ ಇರೋರ್ನೇ ಆರಿಸಿದ್ಯಾ. ನಾನು ಮದುವೆ ಮಾಡ್ಕೊಳ್ಳೋ ಕಾಲಕ್ಕೆ ಊರೆಲ್ಲ ಸುತ್ತಿದ್ರು ತೆಳ್ಳಿಗಿರೋರು ಅಂದ್ರೆ ಇವಳೆ ಸಿಕ್ಕಿದ್ರು. ಏನಿದು ಹುಡುಗರು ಮುಂದೆ? ಸರಿ, ಮಾತಾಡ್ತಾ ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಬರೀ ಕಾಫಿನಾ? ಸ್ವಲ್ಪ ಸ್ವೀಟ್ ಗಿಟ್ ತಗೊಂಬಾರೆ. ಮಾಡ್ಕೊಂಡು ಬರ್ತೀನಿ. ಸ್ವೀಟ್ಸ್ ಅಂದ್ರೆ ಮುಗೀತು ಇವ್ರಿಗೆ ಅಲ್ವಾ? ಬರೀ ಕಾಫಿ ಅಂತೆ ನೋಡ. ಡ್ಯಾಡಿ, ಕೃತಿಗೊಂದ್ಸರಿ ನಮ್ಮ ಮನೇನ ತೋರಿಸ್ಕೊಂಡ್ ಬರ್ತೀನಿ. ತೋರಿಸ್ಕೊಂಡ್ ಬಾರೋ, ಅದಕ್ಕೆ ಪರ್ಮಿಷನ್ ಕೇಳ್ಬೇಕಾ? ಕಮಾನ್. ಆಯ್ತು, ಹೋಗಿ ಬನ್ನಿ. ಚೆನ್ನಾಗಿದೆ ಜೋಡಿ. ಕೃತಿ, ಇದೇ ನನ್ನ ರೂಮ್. ವಾವ್, ವೆರಿ ನೈಸ್. ನಿನ್ ರೂಮಲ್ಲಿ ನನ್ನ ಫೋಟೋ? ನನ್ನ ರೂಮಲ್ಲಿ ನಿನ್ನ ಫೋಟೋ ಬಿಟ್ಟು ಯಾರ ಫೋಟೋ ಹಾಕೊಳ್ಳಿ? ನೀನ್ಯಾರೋ ನನ್ನ ಹೃದಯ ಗೆದ್ದೋಳೆ, ನನ್ನೆದೆಯ ಅಂಗಳದಿ ಪ್ರೀತಿ ಹೂಮಳೆ ತಂದೋಳೆ. ಉಸಿರಾಗಿ ನೀನಿರುವಾಗ ಬೇರೇನೂ ಕೇಳಲು ಈಗ, ನೀನೆಂದರೆ ಇಷ್ಟ ನನಗಿಂದು. ಓ ಪ್ರೇಮ ಪ್ರೇಮ, ಈ ಮನಸ್ಸಲ್ಲೇ ಇರುವೆ ನೀನಿಂದು. ನೀನೆಂದರೆ ಇಷ್ಟ ನನಗಿಂದು. ಓ ಪ್ರೇಮ ಪ್ರೇಮ, ಈ ಮನಸ್ಸಲ್ಲೇ ಇರುವೆ ನೀನಿಂದು. ಸಮ್ಮಾರೆ ಸೈಯಾರೆ ಮಾಯೋರೆ ಮಾಯೋರೆ, ಸಮ್ಮಾರೆ ಸೈಯಾರೆ ಮಾಯೋರೆ ಮಾಯೋರೆ. ಕಣ್ಣಂಚಲಿ ನೀನಿರಲು ನಾನನ್ನ ಮರೆತಿರುವೆ, ಮನಸ್ಸಲ್ಲಿ ನೀನೀಗ ಮನೆ ಮಾಡಿ ಕುಳಿತಿರುವೆ. ಕಣಸುಂದರ ಹೊಸ ರೂಪ ನಾನಿಂದು ಕಂಡಿರುವೆ, ಮಿಂಚಂತೆ ಪ್ರೀತಿಯ ಹರ್ಷ ರಾಣಿ ತಂದಿರುವೆ. ಈ ಜನ್ಮ ನಿನಗೆಂದು ನಾನೆಂದು ಮುಡಿಪಿಡುವೆ, ನೀನಿದ್ದರೆ ಸಾಕು ನನಗೆ ಎಂದೆಂದು. ನೀನೆಂದರೆ ಇಷ್ಟ ನನಗೆಂದು. ಓ ಪ್ರೇಮ ಪ್ರೇಮ, ಈ ಮನಸ್ಸಲ್ಲೇ ಇರುವೆ ನೀನೆಂದು. ನೀನೆಂದರೆ ಇಷ್ಟ ನನಗೆಂದು. ಓ ಪ್ರೇಮ ಪ್ರೇಮ, ಈ ಮನಸ್ಸಲ್ಲೇ ಇರುವೆ ನೀನೆಂದು. I wanna rock you right on you, baby. Kneeling down for you, shawty. And I'm going crazy, baby. Mama, my dream, my love.
ಕೊನೆಯವರೆಗೂ ನಿನ್ನೆಲ್ಲ ಕನಸನ್ನ ಏನಾದರೂ ಈ ಜಗದಿ ಬಿಡನ ನಿನ್ನ ಪ್ರತಿಯೊಂದು ಆಸೆಯಲು ನೀನಿರುವೆ ಮೊದಲಲ್ಲೇ ಈ ಬದುಕೆ ಪರಿಪೂರ್ಣ ಇರಲು ನೀನು ಜೊತೆಯಲ್ಲೇ ನೀ ತಾನೇ ನನ್ನೆಲ್ಲ ಕೋರಿಕೆಯ ವರವಾದೆ ನೀನಿದ್ದರೆ ಸಾಕು ನನಗೆ ಸ್ವರ್ಗ ಈ ಲೋಕ ಎಲ್ಲಕ್ಕೂ ಮಿಗಿಲು ನಿನ ಪ್ರೀತಿ ಓ ಗೆಳೆಯ ಗೆಳೆಯ ಮೈ ಮನಸ್ಸೇ ಮರೆಸೋ ಈ ರೀತಿ ಎಲ್ಲಕ್ಕೂ ಮಿಗಿಲು ನಿನ ಪ್ರೀತಿ ಓ ಗೆಳೆಯ ಗೆಳೆಯ ಮೈ ಮನಸ್ಸೇ ಮರೆಸೋ ಈ ರೀತಿ ಮಹೇಶ್ ಇವರೇ ನಮ್ಮಣ್ಣ ಕೃತಿ ಬಾಯ್ಲೆ ನೋಡಿ ನಿಮ್ಮ ತಂಗಿನ ಕರ್ಕೊಂಡ್ ಬಂದಿದ್ದು ನಾನು. ನಾವಿಬ್ರು ಪ್ರೀತಿಸ್ತಿದ್ದೀವಿ. ಆ ವಿಷಯ ಹೇಳಕ್ಕಂತಾನೆ ನಿಮ್ಮ ಮನೆಗೆ ಬಂದಿದ್ದೆ, ಆದ್ರೆ ನೀವಿರ್ಲಿಲ್ಲ. ದಯವಿಟ್ಟು ನಮ್ಮ ಪ್ರೀತಿ ಗಡ್ಡ ಬರಬೇಡಿ. ಏಯ್, ನೀನು ಹೇಳಿದ್ರೆ ನಾನು ಕೇಳಬೇಕಾ? ನಿನಗೆ ಬೇರೆ ಯಾರೂ ಸಿಗ್ಲಿಲ್ವ ಲವ್ ಮಾಡೋಕ್ಕೆ? ನನ್ನ ತಂಗಿನೇ ಬೇಕಾಗಿತ್ತಾ? ಇನ್ನೋಸೆಂಟ್ ಹುಡುಗಿ ಅಂತ ಯಾಮರ್ಸ್ತ್ಯಾ? ಬಾರೆ ಹೋಗ್ಲಿ ಪಾಪ ಅಂತ ನಾನು ಕೇಳಿ ಹೊರಗಡೆ ಕಳ್ಸಿದ್ರೆ ಯಾವನ ಜೊತೆ ರೊಮ್ಯಾನ್ಸ್ ಮಾಡಕ್ ಹೋಗ್ತೀಯ? ನೋಡಿ, ಕೃತಿಗೇನಾದ್ರು ತೊಂದರೆ ಕೊಟ್ರೆ ನಾನ್ ಸುಮ್ಮನೆ ಇರಲ್ಲ. ಹೌದಾ? ಅಯ್ಯ ನಿಮ್ಮ ಹೋಗಿ ಹೊಡಿರೋ ಅವನಿಗೆ.
ಮಹೇಶ್ ಮಹೇಶ್ ಯಾರು? ಓ ಕೃತಿ, ಏನಮ್ಮ ತುಂಬಾ ಖುಷಿಯಾಗಿದ್ಯಾ? ಹೌದು ಅಂಕಲ್, ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಗುಡ್ ನ್ಯೂಸಾ? ಏನಮ್ಮ ಅದು? ನಮ್ಮಣ್ಣ ನಮ್ಮ ಮದ್ವೆಗೆ ಒಪ್ಕೊಂಡಿದ್ದಾರೆ. ಮದುವೆಗೆ ಒಪ್ಕೊಂಡಿದಾರ? ನನಗೇನೋ ನಿನ್ನ ಮಾತಲ್ಲಿ ವಿಶ್ವಾಸ ಇಲ್ಲಮ್ಮ. ಅಂಕಲ್ ಏನ್ ಹೇಳ್ತಿದ್ದೀರಾ? ಸತ್ಯ ಹೇಳ್ತಾ ಇದ್ದೀನಮ್ಮ. ಮಹೇಶ ನನಗೆಲ್ಲ ಹೇಳಿದಾನೆ. ಮದುವೆ ಅನ್ನೋದು ನಿಮ್ಮಿಬ್ಬರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ನಿಮಗೆ ಸೇರಿದ ಎರಡೂ ಕುಟುಂಬಗಳ ಮಧ್ಯ ನಡೆಯುವಂಥ ಒಂದು ಪವಿತ್ರವಾದ ಬಾಂಧವ್ಯ. ಇದೆಲ್ಲ ನಿಮ್ಮಣ್ಣಂಗೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಅವನು ನಿಮ್ಮಿಬ್ಬರ ಪ್ರೀತಿಯ ಮಧ್ಯೆ ಆಟ ಆಡ್ತಾ ಇರೋದು. ಇಲ್ಲ ಅಂಕಲ್, ಆ ಥರ ಇದ್ದಿದ್ರೆ ನಮ್ಮಣ್ಣ ನಿಮ್ಮನ್ನ ಮನೆಗೆ ಬರೋಕೆ ಯಾಕೆ ಹೇಳ್ತಿದ್ರು? ಏನೋ ಅಮ್ಮ, ನಿಮ್ಮಣ್ಣನ ತಂತ್ರ ಕುತಂತ್ರ ಯಾವುದೂ ನಮಗೆ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ನಿಮ್ಮಿಬ್ಬರ ಪ್ರೀತಿ ಗಟ್ಟಿ ಆಗಬೇಕು, ನೀವಿಬ್ರು ಚೆನ್ನಾಗಿ ಬಾಳಿ ಬದುಕಬೇಕು ಅನ್ನೋದು ಅಷ್ಟೇ ನಮ್ಮ ಆಸೆ. ಅಂಕಲ್, ನೀವ್ ನಾಳೆ ನಮ್ಮ ಮನೆಗೆ ಬರ್ತಿರಲ್ಲ, ನಮ್ಮಣ್ಣ ಎಂಥವ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ. ರೀ, ಹೇಗೂ ಮನೆಗೆ ಬರಕ್ ಹೇಳಿದಾರಲ್ಲ, ಎಲ್ಲ ಒಳ್ಳೇದಾಗತ್ ಬಿಡಿ. ಸರಿ ಅಮ್ಮ, ನಾವು ಬರ್ತೀವಿ. ನಿಮ್ಮ ಲೈಫಲ್ಲಿ ನೀವು ಈ ಥರ ಯಾವಾಗಲೂ ನಗ್ನಗ್ತಾ ನಲಿತಾ ಇರಬೇಕು ಅಂತ ನಮ್ಮ ಆಸೆ. ಪರಿ ಈ ಪ್ರೀತಿಯ ಪರಿಮೋಹಕ, ಬರೀ 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 ಸಂತೋಷದ ಝರಿ ಚುಂಬಕ, ದಿನ 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 ಜಗವಿನೂತನ, ಸುಖಿ ನಿನ್ನಿಂದ ಜೀವನ. ಇದು ಇದೇ ಥರ ಜೊತೆ ನಿರಂತರ, ದೂರ ಹೋಗದೆ ಎಂದು ಒಂದು ಕ್ಷಣ. ಪರಿ 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 ಪ್ರೀತಿಯ ಪರಿಮೋಹಕ. ವಿಶ್ವನೀನೆ ಸರ್ವಸ್ವ ನನ್ನ ಪಾಲಿಗೆ, ನೀಡಲು ಪ್ರಾಣ ಸಿದ್ಧರಿ ದೀನ ನಿನ್ನ ಒಂದೇ ಒಂದು ನಗುವಿಗೆ. ಪದೇ 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 ಮುತ್ತಾಡು ಮಾಯೆಯು ಪ್ರೀತಿಯು. ಅರೆ 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 ಅಪಾರ ಸೋಜಿಗ ಪ್ರೀತಿಯು. ಹೊಸ ಹೊಸ ಥರ ಹಿತ ತರೋ ಜ್ವರ, ಕನಸು ಕಣ್ಣನಿ ಸಾವಿರ. ನೂರು ಕಣ್ಣಿಂದ ನೋಡಿ ನಿನ್ನಂದ ಜೀವ ಧನ್ಯವೇ. ಎಲ್ಲ ಜನ್ಮಾನು ನನ್ನವ, ನೀನು ನಿನ್ನ ಸೇರಲೆಂದು ಜನಿಸುವೆ. ಸಿಹಿ 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 ನಿನಾದದಂತಿದೆ ಪ್ರೀತಿಯು. ಸಹಿ 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 ಎದೆಯಲ್ಲಿ ಮಾಡಿದೆ ಪ್ರೀತಿಯು. ಇದೆ ಹೊಸ
ಸಾಥರ ಇದು ನಿರಂತರ ಹೃದಯ ಹಾಡಿದೆ ಕೋಟಿ ಕೋಟಿ ಸ್ವರ ಬರೀ ಬರೀ ಸಂತೋಷದ ಝರಿ ಚುಂಬಕ ನೋಡಿದ್ಯಾ ಆ ಮಹೇಶ ಜೊತೆಲಿ ಮಾಡ್ಲಿಂಗ್ ಮಾಡ್ತಿದ್ದ ಹುಡುಗಿನ ಲವ್ ಮಾಡಿ ಮೋಸ ಮಾಡಿದಾನೆ ಅಂತವನ ಇವಳು ಮದುವೆ ಆಗ್ಬೇಕಾ? ನಾಳೆ ಅವ್ನು ಇವಳಿಗೂ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅಣ್ಣ ಇದ್ರಲ್ಲೇನೋ ಮೋಸ ಇದೆ. ನನ್ ಮಹೇಶ್ ಏನು ಅಂತ ನನಗೆ ಗೊತ್ತು. ನಾನಿದೆ ನಂಬಲ್ಲ. ಅಯ್ಯೋ ಫೋಟೋನ ಅರ್ಧ ಹಾಕಿದ ಮಾತ್ರಕ್ಕೆ ನಿಜಾನ ಮುಚ್ಚಾಕಕ್ಕಾಗತ್ತಾ? ನನಗೆ ಗೊತ್ತು ನೀನ್ ನಂಬಲ್ಲ ಅಂತ. ಅದಕ್ಕೆ ಮಾರಿಷಾ, ಮಾರಿಷಾ, ಇವಳೇ ನನ್ನ ತಂಗಿ ಕೃತಿ ಅಂತ. ನಿಜ ಏನು ಅಂತ ನೀನೇ ಹೇಳು. ಕೃತಿ, ನಿಮ್ಮಣ್ಣ ಹೇಳ್ತಿರೋದು ನಿಜ. ನಾನು ಮಹೇಶ್ ಜೊತೆ ಮಾಡ್ಲಿಂಗ್ ಮಾಡ್ತಿದ್ದೆ. ಅವನ ತುಂಬಾನೇ ಇಷ್ಟಪಟ್ಟಿದ್ದೆ. ಆದ್ರೆ ಅವನು ನನಗೆ ಮೋಸ ಮಾಡಿಬಿಟ್ಟ. ಅವನಿಂದ ನನ್ನ ಲೈಫೇ ಹಾಳಾಗೋಯ್ತು. ನಂತರ ನಿನ್ನ ಲೈಫ್ ಹಾಳಾಗಬಾರ್ದು. ನಿಮ್ಮಣ್ಣ ಹೇಳ್ದಾಗ ಕೇಳು, ನೀನು ಸುಖವಾಗಿರ್ತೀಯ. ಪ್ಲೀಸ್ ನನ್ನ ಮಾತನ್ನ ನಂಬು ಕೃತಿ. ನಿನ್ಗೆ ಯಾವಾಗಾದ್ರೂ ನನ್ನ ನೋಡ್ಬೇಕು ಅನ್ಸಿದ್ರೆ ನಿಮ್ಮಣ್ಣನ ಕರ್ಕೊಂಡು ನಮ್ಮ ಮನೆಗೆ ಬಾ. ಬರ್ತೀನಿ ಕೃತಿ. ಅವನ ಬಗ್ಗೆ ವಿಚಾರಿಸಿದ್ಮೇಲೆ ತಾನೆ ಅವ್ನ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗಿತ್ತು. ಇಲ್ಲದೆ ಹೋಗಿದ್ದಿದ್ರೆ ನಿನ್ ಜೀವನ ನರಕ ಆಗೋಗಿರೋದು ಕಣೆ. ಇಲ್ಲಿ ನೋಡು, ಇದನ್ನೆಲ್ಲ ಮರೆಯೋದಕ್ಕೆ ಪ್ರಯತ್ನ ಪಡು. ಅಳ್ಬೇಡ. ನಿಮ್ಮಣ್ಣನ ತಂತ್ರ ಕುತಂತ್ರ ಯಾವುದೂ ನಮಗೆ ಗೊತ್ತಾಗೋದಿಲ್ಲ. ಫೋಟೋನ ಅರ್ಧ ಹಾಕಿದ ಮಾತ್ರಕ್ಕೆ ನಿಜಾನ ಮುಚ್ಚಾಕಕ್ಕಾಗತ್ತಾ? ಹಾಯ್ ಕೃತಿ. ಕೃತಿ, ಹೇ ಕೃತಿ, 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 ನಿಂತ್ಕೋ ಕೃತಿ. ಏನಾಯ್ತು? ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದೀಯಾ? ನನಗೆ ಗೊತ್ತು, ನಿಮ್ಮಣ್ಣನೇ ನಿನ್ನ ತಲೆ ಕೆಡಿಸಿದಾನೆ. ನನ್ನಿಂದ ನಿನ್ನ ದೂರ ಮಾಡ್ತಿದ್ದಾನೆ. ಇನ್ನೊಂದ್ಸಾರಿ ನಮ್ಮಣ್ಣನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಮ್ಮಣ್ಣನ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು? ಏನಂದ್ರೆ ನಾನು ನಿನಗೇನು ಅಲ್ವಾ? ನಮ್ ಪ್ರೀತಿ ಸುಳ್ಳ? ಹೌದು, ನೀನು ಸುಳ್ಳು, ನಿನ್ ಪ್ರೀತಿನೂ ಸುಳ್ಳು. ಇನ್ ಮುಂದೆ ಯಾವತ್ತೂ ನನ್ ಕಣ್ಣಿಗೆ ಕಾಣಿಸ್ಕೋಬೇಡ. ನೀನು ಸುಳ್ಳು, ನಿನ್ ಪ್ರೀತಿನೂ ಸುಳ್ಳು.
ನೀನು ಸುಳ್ಳು, ನಿನ್ ಪ್ರೀತಿನೂ ಸುಳ್ಳು. ಇನ್ ಮುಂದೆ ಯಾವತ್ತೂ ನನ್ ಕಣ್ಣಿಗೆ ಕಾಣಿಸ್ಕೋಬೇಡ. ಕಡಲ ಮೇಲೆ ತೇಲುವ ಒಂಟಿ ಹಲಗೆ ಪಾಡಿದು, ಬೀಳೋ ಗೋಡೆ ಮೇಲಿನ ಒಂಟಿ ಗುಬ್ಬಿ ಹಾಡಿದು, ಒಡೆದು ಹೋದ ಕನ್ನಡಿ ಒಡಲ ನೋವಿಗೆ ಮುನ್ನುಡಿ, ಬೇಡ ಎಂದು ಘರ್ಷಣೆ ಬದುಕೇ ನಿನಗೆ ಅರ್ಪಣೆ. ಕಡಲ ಮೇಲೆ ತೇಲುವ ಒಂಟಿ ಹಲಗೆ ಪಾಡಿದು, ಬೀಳೋ ಗೋಡೆ ಮೇಲಿನ ಒಂಟಿ ಗುಬ್ಬಿ ಹಾಡಿದು. ಗೊತ್ತಿರದ ಆನಂದ ಗೊತ್ತಾಯಿತು ನಿನ್ನಿಂದ, ನೀನೊಂದು ಸ್ವರ್ಗ ನನಗೆ, ನೀನೇ ಉಸಿರು ನನಗೆ, ಹಾಯಾದ ಕ್ಷಣವೆಲ್ಲ ಆರಂಭವೇ ನಿನ್ನಿಂದ, ಹಾಡಾದೆ ನನ್ನೆದೆಯಲ್ಲಿ ಮರೆತಿಲ್ಲ ಯಾವುದು ಇಲ್ಲಿ, ನೀನೇ ಹೇಳೆ ಹುಡುಗಿ, ನೀ ನನ್ನ ನೋಡೆ ತಿರುಗಿ, ನೀನಿಲ್ಲದ ಲೋಕದ ಒಳಗೆ ಬೇಕಿಲ್ಲ ಯಾವುದು ನನಗೆ, ಹೀಗೇನೆ ಇರುವೆ ನಾನೆಂದು ನಿನ್ನ ದಾರಿ ಕಾಯುತ್ತಾ. ಕಡಲ ಮೇಲೆ ತೇಲುವ ಒಂಟಿ ಹಲಗೆ ಪಾಡಿದು, ಬೀಳೋ ಗೋಡೆ ಮೇಲಿನ ಒಂಟಿ ಗುಬ್ಬಿ ಹಾಡಿದು, ಒಡೆದು ಹೋದ ಕನ್ನಡಿ ಒಡಲ ನೋವಿಗೆ ಮುನ್ನುಡಿ, ಬೇಡ ಎಂದು ಘರ್ಷಣೆ ಬದುಕೇ ನಿನಗೆ ಅರ್ಪಣೆ.
ತಗೊಳ್ಳಿ ಅಮ್ಮೋರೆ. ಅದ್ಗೆ ಮನೇಲಿ ಕೂತು ಬೋರ್ ಆಗ್ತಿದೆ. ಸ್ವಲ್ಪ ಹೊತ್ತು ಮಾರಿಷನ್ ಮನೆಗೆ ಹೋಗ್ಬರ್ಲಾ? ಸರಿಮಾ, ಹೋಗ್ಬಾ. ಏನೇ ಆದ್ರೂ ನಿಮ್ ತಂಗಿ ಜೊತೆ ನನಗಿಂತ ಚೆನ್ನಾಗಿ ಡ್ರಾಮಾ ಪ್ಲೇ ಮಾಡಿದ್ರಿ. ಸೂಪರ್. ಮತ್ತೆ ಎಷ್ಟೇ ಆದ್ರೂ ನಾನು ಅವಳ ಅಣ್ಣ ಅಲ್ವೇ? ಅವಳು ಯಾವ್ದ್ರಲ್ಲಿ ಸ್ಟ್ರಾಂಗು ಯಾವ್ದ್ರಲ್ಲಿ ವೀಕು ಎರಡು ನನಗೆ ತಾನೇ ಗೊತ್ತಿರಬೇಕು. ನಾನೇನಾದ್ರು ನನ್ನ ತಂಗಿಗೆ ಆ ಮಹೇಶ ಸರಿ ಇಲ್ಲ, ಅವನ್ನ ಲವ್ ಮಾಡಬೇಡ ಅಂತ ಡೈರೆಕ್ಟ್ ಆಗಿ ಹೇಳಿದಿದ್ರೆ ಅವಳು ಸುಮ್ಮನೆ ಇರ್ತಿದ್ಲಾ? ತಲೆ ಕೆಡಿಸ್ಕೊಂಡು ಅವನ ಜೊತೆನೆ ಮನೆ ಬಿಟ್ಟು ಓಡೋಗ್ಬಿಟ್ಟಿರೋಳು. ಮಾರೀಶ ಬಂದಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಈ ಕೇಸು ಇಷ್ಟು ಬೇಗ ಸಾಲ್ವ್ ಆಗ್ತಿರ್ಲಿಲ್ಲ. ಒಟ್ನಲ್ಲಿ ನಾನು ಅನ್ಕೊಂಡ ಹಾಗೆ ಅವರಿಬ್ರು ಲವ್ ಬ್ರೇಕ್ ಆಯ್ತು. ನನಗೆ ಬೇಕಾಗಿದ್ದು ಅದೇ. ಹೇಗೋ ಸಾಲ್ವ್ ಆಯ್ತು ಅಷ್ಟೇ. ನಾನು ಅವ್ನಿಗೆ ಚಾಲೆಂಜ್ ಮಾಡಿದ್ದೆ, ಡಿಸ್ಟರ್ಬ್ ಮಾಡ್ತೀನಿ ಅಂತ. ಡಿಸ್ಟರ್ಬ್ ಮಾಡಿದೆ. ದಟ್ ಇಸ್ ಮೈ. ಸೂಪರ್ ಪ್ರತಾಪ್, ಸೂಪರ್. ಏ ಮಹೇಶ್, ಇದ್ಕಿದ್ದಂಗೆ ಈ ಡಾರ್ಕ್ ರೂಮಲ್ಲಿ ಹಳೆದನ್ನೆಲ್ಲ ಯಾಕೋ ಹುಡುಕ್ತಾ ಇದೀಯಾ? ಸುಮ್ಮನೆ ಕಣೋ, ಹಳೇದನ್ನೆಲ್ಲ ಒಂದ್ಸರಿ ನೋಡ್ಬೇಕು ಅನಿಸ್ತು, ಅದಕ್ಕೆ ನೋಡ್ತಾ ಇದ್ದೀನಿ. ಅದೇ ಯಾಕೆ ಅಂತ, ಅದು ಒಂದೇ ಒಂದ್ ಸಾರಿ ಅಂತ ಇದೆಯಾ? ಇನ್ಮೇಲೆ ಈ ಸ್ಟುಡಿಯೋ ಬೇಡ ಕಣೋ, ಮಾರ್ಬಿಡೋಣ. ನಾನು ಎಲ್ಲಾದ್ರೂ ತುಂಬಾ ದೂರ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಗೊತ್ತಾಯ್ತು ಕಣೋ, ಅವಳು ನಿನ್ ಮುಖ ತೋರಿಸ್ಬೇಡ ಅಂದದಕ್ಕೆ ಊರೇ ಬಿಟ್ಟು ಹೋಗ್ತಾ ಇದೀಯಾ? ನೀನ್ ಈ ಊರಲ್ಲಿದ್ರೆ ಅವಳು ಜ್ಞಾಪಕ ಬರ್ತಾಳೆ. ಅದೇ ಈ ಊರನ್ನ ಬಿಟ್ಟು ಹೋದ್ರೆ ಆರಾಮಾಗಿ ಅವಳನ್ನ ಮರ್ತ್ಬಿಡ್ಬೋದು ಅನ್ಕೊಂಡಿದ್ಯಾ? ನಾನು ಕೃತಿನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತೇನೋ ನಿನಗೆ? ಅದು ಅವಳಿಗೆ ಗೊತ್ತು. ಆದರೂ ಯಾಕೋ ಈ ಥರ ಮಾಡ್ಬಿಟ್ಲು, ನನ್ನನ್ನೇ ಯಾರೋ ಅಂದ್ಬಿಟ್ಲಲ್ಲೋ. ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗಿದ್ದೆ ನನಗೆ ಅವಳಿಂದ. ಆದರೆ ಆ ಪ್ರೀತಿನೇ ನನಗೆ ಸಿಗ್ಲಿಲ್ವೇ? ಅವಳೇ ಇಲ್ದಿದ್ಮೇಲೆ ನಾನು ಯಾಕೋ, ಈ ಸ್ಟುಡಿಯೋ ಯಾಕೋ? ಮಹೇಶ್ ಎಲ್ಲಿ? ಮೇಲಿದ್ದಾನೆ. ಲೈಫ್ ಲಾಂಗ್ ಜೊತೆಲಿರ್ಬೇಕಾದ ಪ್ರೇಮಿಗಳ ಮಧ್ಯೆ ಸಣ್ಣ ಸಣ್ಣ ಸಮಸ್ಯೆಗಳು ಬರೋದು ಕಾಮನ್ ಕಣೋ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಪ್ಲೀಸ್ ಯಾವುದಕ್ಕೂ ದುಡುಕ್ಬೇಡ. ಇವತ್ತಲ್ಲ ನಾಳೆ ಒಳ್ಳೇದಾಗೇ ಆಗುತ್ತೆ. ಕಣ್ಣಿಂದ ಅದ್ ಪ್ರೀತಿನ ಮರಿಬೋದು ಕಣೋ, ಆದ್ರೆ ಮನ್ಸಿಂದ ಅದ್ ಪ್ರೀತಿನ ಮರೆಯಕ್ಕಾಗಲ್ಲ ಕಣೋ. ಅದೇ ನಿಜವಾದ ಪ್ರೀತಿ. ಒಂದ್ಸಾರಿ ಮನ್ಸು ಒಳಗಡೆ ಬಂದ್ರೆ ನಾವೇ ಕಿತ್ತಾಕಿದ್ರು ಹೋಗಲ್ಲ ಕಣೋ. ಅದೇ ಪ್ರೀತಿ, ಅದೇ ಸತ್ಯ ಕಣೋ. ಮಹೇಶ್ ಎಲ್ಲಿ? ಮೇಲಿದ್ದಾನೆ. ಮಹೇಶ್ ನೀವೆಲ್ಲ ಇಲ್ಲೇ ವೆಯ್ಟ್ ಮಾಡಿ. ನಡೀರಿ.
ಡಾಕ್ಟರ್. ಎಸ್ ಹೇಳಿ. ಕೃತಿಗೆ ಏನಾಗಿದೆ? ಸಾರಿ, ಈಗಲೇ ಏನು ಹೇಳೋಕ್ಕಾಗೋದಿಲ್ಲ. ಶಿ ಹ್ಯಾಸ್ ಟು ಅಂಡರ್ಗೋ ಸಮ್ ಟೆಸ್ಟ್. ಆಫ್ಟರ್ ದಟ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಸ್ವಲ್ಪ ವೇಟ್ ಮಾಡಿ. ಡಾಕ್ಟರ್, ಏನಮ್ಮ ಕೃತಿ ಇದೆಲ್ಲ? ನೀನು ನಿಂತ ಪರಿಸ್ಥಿತಿಯಲ್ಲಿ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನಿನ್ನ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹಾಗೆಲ್ಲ ಹೇಳ್ಬೇಡ ಅಣ್ಣ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಕೃತಿ, ನಿನ್ನಂತ ಒಳ್ಳೆ ಹುಡುಗಿಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಮಹೇಶ್, ಯಾಕೋ ಡಲ್ಲಾಗಿದೆಯಾ? ಇನ್ನೇನೋ ಮಾಡಲಿ, ಯಾರ ಜೀವನಕ್ಕೆ ನಾನು ಬೆಳಕಾಗಬೇಕಿತ್ತೋ ಅವ್ರ ಜೀವನ ನನ್ನಿಂದನೇ ಕತ್ಲಾಗೋತಲ್ರು. ನಾನಿನ್ ಬದುಕಿದ್ದು ಕೂಡ ಸತ್ತಾಗೆ ಕಂಡ್ರು. ಆ ಥರ ಏನು ಅನ್ಕೋಬೇಡ. ನಿನ್ ಪ್ರೀತಿ ಯಾವತ್ತೂ ಸೋಲಲ್ಲ ಕಣೋ. ಕೃತಿ ಕೂಡ ಚೆನ್ನಾಗಿ ಹಾಗೆ ಆಗ್ತಾಳೆ. ನೀವಿಬ್ರು ಚೆನ್ನಾಗಿರ್ತೀರಾ, ಆ ನಂಬಿಕೆ ನನಗಿದೆ ಕಣೋ. ಅಳ್ಬೇಡ ಕಣೋ, ನನ್ನ ಮಾತು ಕೇಳೋ. ದೇವ್ರು ಯಾವ್ದೋ ರೀತಿ ಒಳ್ಳೇದು ಮಾಡ್ತಾನೆ ಕಣೋ. ಹೌದು ಮಹೇಶ್, ಆಗಿದ್ದಾಗೋಯ್ತು, ಧೈರ್ಯವಾಗಿರು. ಧೈರ್ಯ ಇಲ್ಲ ಕಣೋ. ಯಾವಾಗ ನನ್ನ ಪ್ರೀತಿ ನನಗೆ ಸಿಗ್ಲಿಲ್ವೋ ಆಗ್ಲೇ ನನ್ನ ಅರ್ಧ ಕುಸ್ತೋಗ್ಬಿಟ್ಟೆ. ಈಗ ನೋಡಿದ್ರೆ ಈ ಥರ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗ್ರೋ ಬದುಕಿರ್ಲಿ? ಹೇಳ್ರೋ. ಏನು ಆಗೋದಿಲ್ಲ ಮಹೇಶ್, ಎಲ್ಲ ಒಳ್ಳೇದೇ ಆಗುತ್ತೆ. ನೀನೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಯಾವುದೇ ಕಾರಣಕ್ಕೂ ನಾನು ಅವಳ ಜೀವನನ ಕತ್ಲಾಗಕ್ಕೆ ನಾನು ಬಿಡಲ್ಲ. ಕತ್ಲಾಗಬಾರ್ದು. ಡಾಕ್ಟರ್, ನಮ್ಮ ಕೃತಿ ಕಂಡೀಷನ್ ಹೇಗಿದೆ? ಅವಳ ಕಣ್ಣುಗಳ ಮೇಲೆ ಕೆಮಿಕಲ್ಸ್ ಬಿದ್ದಿರೋದ್ರಿಂದ 2 ಕಾರ್ನಿಯಾಗಳು ಡ್ಯಾಮೇಜ್ ಆಗಿದೆ. ಆದಷ್ಟು ಬೇಗ ಕಾರ್ನಿಯಾ ರೀಪ್ಲೇಸ್ ಮಾಡಿದ್ರೆ ಮಾತ್ರ ದೃಷ್ಟಿ ಬರುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ಐ ಬ್ಯಾಂಕಲ್ಲಿ ಅವಳಿಗೆ ಮ್ಯಾಚ್ ಆಗುವಂಥ ಯಾವುದೇ ಕಾರ್ನಿಯಾನೂ ಇಲ್ಲ. ನೀವು ಆದಷ್ಟು ಬೇಗ ಕಾರ್ನಿಯಾ ಅರೇಂಜ್ ಮಾಡಿದ್ರೆ ಮಾತ್ರ ಈ ಕೆಲಸ ಆಗುತ್ತೆ. ಬ್ಲಡ್ ಗ್ರೂಪ್ ಮ್ಯಾಚ್ ಆಗೋ ಥರ ಇದ್ರೆ ದೃಷ್ಟಿ ಬರುತ್ತಾ ಡಾಕ್ಟರ್? ಎಸ್, ಬರುತ್ತೆ. ನೀವು ಈ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಆಗುವಂತಹ ಡೋನರ್ನ ಹುಡುಕಿದ್ರೆ ಆಗುತ್ತೆ. ಡಿಲೇ ಮಾಡದೆ ಆದಷ್ಟು ಬೇಗ ಅರೇಂಜ್ ಮಾಡಿ. ಓಕೆ? ಹಾಗೆ ಹೇಳ್ಬೇಡ ಮಹೇಶ್. ನೀನ್ ನನ್ನ ಲೈಫಲ್ಲಿ ಬಂದ್ಮೇಲೆನೆ ನಾನು ನಗು ನೋಡಿದ್ದು, ಖುಷಿ ಪಟ್ಟಿದ್ದು. ಈಗ ನನಗೆ ಎಲ್ಲ ನೀನೆ. ಇನ್ ಮುಂದೆ ಏನೇ ಬಂದರೂ ನಾನು ನಡೆಯೋದು ನಿನ್ ಜೊತೆಲೆ. ನಮ್ಮ ಪ್ರೀತಿ ಬಗ್ಗೆ ನೀನೇನು ವರಿ ಮಾಡಬೇಡ ಮಹೇಶ್. ಯಾರೇ ಬಂದರೂ ನಮ್ಮ ಪ್ರೀತಿಗೇನು ಮಾಡೋಕ್ಕಾಗಲ್ಲ. ಸಾಮಾನ್ಯವಾಗಿ ಎಲ್ಲರೂ ತಪ್ಪು ಮಾಡ್ತಾರೆ ಕಣೆ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ.
ಪ್ರೀತಿಸೋ ಪ್ರೇಮಿಗಳ ವಿರುದ್ಧವಾಗಿ ನನ್ನಂತ ಅಣ್ಣಂದಿರು ಯಾರು ಇರಬಾರ್ದು. ನನ್ನ ತಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಅವಳ ತಂದೆಯಾಗಿ, ಅಣ್ಣನಾಗಿ, ತಾಯಿಯಾಗಿ ಪ್ರೀತಿ ಮಾಡ್ತಿದ್ದೆ. ಆದರೆ ಅವಳ ಆಸೆ ಏನು, ಆಕಾಂಕ್ಷೆ ಏನು, ಅವಳ ಪ್ರೀತಿ ಏನು ಒಂದು ಅರ್ಥ ಮಾಡ್ಕೊಳ್ಳಿಲ್ಲ. ಅವಳ ಕಣ್ಣುಗಳ ಮೇಲೆ ಕೆಮಿಕಲ್ಸ್ ಬಿದ್ದಿರೋದ್ರಿಂದ 2 ಕಾರ್ನಿಯಾಗಳು ಡ್ಯಾಮೇಜ್ ಆಗಿದೆ. ಆದಷ್ಟು ಬೇಗ ಕಾರ್ನಿಯಾ ರೀಪ್ಲೇಸ್ ಮಾಡಿದ್ರೆ ಮಾತ್ರ ದೃಷ್ಟಿ ಬರುತ್ತೆ. ಆದಷ್ಟು ಬೇಗ ಕಾರ್ನಿಯಾ ರೀಪ್ಲೇಸ್ ಮಾಡಿದ್ರೆ ಮಾತ್ರ ದೃಷ್ಟಿ ಬರುತ್ತೆ. ಆದಷ್ಟು ಬೇಗ ಕಾರ್ನಿಯಾ ರೀಪ್ಲೇಸ್ ಮಾಡಿದ್ರೆ ಮಾತ್ರ ದೃಷ್ಟಿ ಬರುತ್ತೆ. ಮಗನೇ ಮಹೇಶ, ಏನಾಯ್ತು ನಿನ್ಗೆ? ಯಾಕೋ ಹೇಗೆ ಮಾಡ್ಕೊಂಡೆ? ಕಮ್ಮಿ ಮಾಡಿದ್ವೋ ನಾವು? ಯಾಕೋ ಹೇಗೆ ಮಾಡ್ಕೊಂಡೆ? ಚೆನ್ನಾಗಿ ಬಾಳಿ ಬದುಕಬೇಕಾಗಿರೋ ನೀನು ಯಾಕಪ್ಪ ಹೇಗೆ ಮಾಡ್ಕೊಂಡೆ ಮಹೇಶ? ಮಹೇಶ, ನೀನ್ ಮಾಡ್ಕೊಂಡಿರೋ ಕೆಲಸಕ್ಕೆ ನಾವೇನಪ್ಪ ಹೇಳಬೇಕು? ಸಮಾಜ ಮೆಚ್ಚುತ್ತಾ? ಆ ದೇವ್ರು ಮೆಚ್ಕೊಳ್ತಾನೇನೋ? ಮಾತಾಡು ಮಹೇಶ. ಗಾಬರಿ ಆಗಬೇಡಿ, ರಿಲ್ಯಾಕ್ಸ್. ಹಾಗೆ ಇರಿ. ನೋ ಒಂದು ನಿಮಿಷ. ಎಸ್, ದ್ಯಾಟ್ಸ್ ಕರೆಕ್ಟ್. ರಿಲ್ಯಾಕ್ಸ್. ಹಾಗೆ ಇರಿ. ಓಕೆ, ನಿಧಾನವಾಗಿ ಕಣ್ಬಿಡಿ. ಮಹೇಶ್, ಮಹೇಶ್ ಎಲ್ಲಿ? ಮಹೇಶ್ ಎಲ್ಲಿ? ನೀನಾದ್ರೂ ಹೇಳು, ಮಹೇಶ್ ಎಲ್ಲಿ? ಶರಣ್, ನೀನಾದ್ರೂ ಹೇಳು, ಮಹೇಶ್ ಎಲ್ಲಿದ್ದಾನೆ? ಯಾಕೆ ಯಾರು ಏನು ಹೇಳ್ತಿಲ್ಲ? ಮಹೇಶ್ ಎಲ್ಲಿ? ಎಲ್ಲಿ ಮಹೇಶ್? ಎಲ್ಲಿ ಮಹೇಶ್? ಎಲ್ಲಿದ್ದಾನೆ? ಏನಾಯ್ತು ಅವನ್ಗೆ? ಮಹೇಶ್ ಎಲ್ಲಿ? ಶರಣ್ ಪ್ಲೀಸ್, ಎಲ್ಲಿ ಮಹೇಶ್? ಮಹೇಶ್ ಎಲ್ಲಿದ್ದಾನೆ? ಯಾರಾದ್ರೂ ಹೇಳಿ. ಅವ್ನು ನನಗೊಂದು ಲೆಟರ್ ಕೊಟ್ಟಿದ್ದ. ಶರಣ್, ನನಗೊಂದು ಹೆಲ್ಪ್ ಮಾಡ್ತೀಯಾ?
ಹೇಳು, ನಿನ್ಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಕಣೋ ಮಹೇಶ, ಹೇಳು. ಈ ಲೆಟ್ರನ್ನ ಡಾಕ್ಟರ್ ಹತ್ರ ಕೊಟ್ಬಿಡ್ತೀಯಾ? ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಪ್ಲೀಸ್. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಎಸ್, ಟೆಲ್ ಮೀ. ನಮ್ಮ ಮಹೇಶ ಈ ಲೆಟರ್ನ ನಿಮಗೆ ಕೊಡುವಂತೆ ಕೊಟ್ಟ ಸರ್. ನನಗೆ ಕೊಡೋಕೆ ಹೇಳಿ? ಹೌದು ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಡಾಕ್ಟರ್, ನನ್ನ ಕೃತಿ ಕಣ್ ಕಳ್ಕೊಂಡು ಜೀವನ ಪೂರ್ತಿ ಕತ್ತಲ್ಲಿ ಕಳೆಯೋದು ನನಗಿಷ್ಟ ಇಲ್ಲ. ಅವಳು ಯಾವಾಗಲೂ ನಗ್ನಗ್ತಾ ಇರಬೇಕು. ಅವಳು ಈ ಸ್ಥಿತಿಗೆ ನಾನೇ ಕಾರಣ. ಈ ನನ್ನ ಕಣ್ಣುಗಳು ಕೃತಿಗೆ ಸೇರಬೇಕು. ನಮ್ಮಿಬ್ಬರು ಬ್ಲಡ್ ಗ್ರೂಪ್ ಕೂಡ ಒಂದೇ ಆಗಿರೋದ್ರಿಂದ ದಯವಿಟ್ಟು ನನ್ನ ಕಣ್ಣುಗಳನ್ನ ಕೃತಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಅದರಲ್ಲಿ ಏನಿತ್ತು ಅಂತ ಗೊತ್ತಿರಲಿಲ್ಲ. ಡಾಕ್ಟ್ರು ಹೇಳಿದ ಮೇಲೆ ಗೊತ್ತಾಗಿದ್ದು ಆ ವಿಷಯ ಏನು ಅಂತ. ಸರ್, ನಿಮ್ಮ ಫ್ರೆಂಡ್ ಎಂಥ ಕೆಲಸ ಮಾಡಿಬಿಟ್ಟ. ತಾನು ಪ್ರೀತಿಸಿದ ಹುಡುಗಿ ಜೀವನ ಕತ್ಲಾಗಬಾರ್ದು ಅಂತ ತನ್ನ ಕಣ್ಣುಗಳನ್ನು ಅವಳು ಕೊಡಿ ಅಂತ ಲೆಟರ್ ಬರೆದಿದ್ದಾರೆ. ಹಾಗೆ ಅಂತ ಈ ಫಾರ್ಮ್ಗೆ ಮೊದಲೇ ಸೈನ್ ಮಾಡಿದ್ದಾರೆ. ರಿಯಲಿ ಈಸ್ ಗ್ರೇಟ್. ಅವನು ಬೇಕಂತಾನೆ ಆಕ್ಸಿಡೆಂಟ್ ಮಾಡ್ಕೊಂಡ. ನಿನಗೆ ದೃಷ್ಟಿ ಕೊಡ್ಬೇಕು ಅಂತಾನೆ ಪಾಪ ಅವನ ಪ್ರಾಣನೇ ಕೊಟ್ಬಿಟ್ಟ. ಅಯ್ಯೋ, ನೀನೆಂಥ ಕೆಲಸ ಮಾಡ್ಬಿಟ್ಟೆ ಮಹೇಶ್. ನಿನ್ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ದೆ. ನಿನ್ನನ್ನು ತುಂಬಾ ನೋಯಿಸ್ಬಿಟ್ಟೆ. ನಾನೊಬ್ಳು ಪಾಪಿ ಮಹೇಶ್. ನನ್ಗೋಸ್ಕರ ನಿನ್ ಪ್ರಾಣ ಯಾಕೆ ಕಳ್ಕೊಬೇಕಾಗಿತ್ತು ಮಹೇಶ್? ನೀನ್ ಬದುಕಿರ್ಬೇಕಾಗಿತ್ತು ಮಹೇಶ್. ನೀನಿಲ್ದೆ ನಾನು ಹೇಗ್ ಬದುಕಿರ್ಲಿ? ನನಗೆ ನೀನ್ ಬೇಕು ಮಹೇಶ್. ನಿನ್ ಪ್ರೀತಿ ಬೇಕು ಮಹೇಶ್. ನಾನು ಏನ್ ಮಾಡ್ಲಿ ಮಹೇಶ್? ನಾನು ಹೇಗ್ ಬದುಕಿರ್ಲಿ ಮಹೇಶ್? ಅವತ್ ನಾನು ಓಡೋಡ್ ಬಂದಿದ್ದೆ ಮಹೇಶ್ ಹತ್ರ ಸಾರಿ ಕೇಳ್ಬೇಕು ಅಂತ. ಅವನ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಅವನ್ ಮನ್ಸು ನೋಯಿಸ್ಬಿಟ್ಟೆ ಅಂತ ಹೇಳೋದಕ್ ಬಂದಿದ್ದೆ. ನನ್ನಿಂದ ತಪ್ಪಾಗಿದ್ರು ನನ್ಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡ್ಬಿಟ್ಟ ಅವನು. ಸರ್, ನನಗೆ ಕ್ಷಮಿಸ್ಬಿಡಿ ಸರ್. ನನಗೆ ನನ್ನ ತಂಗಿನೇ ಮುಖ್ಯ ಆಗಿಲ್ಲ ಸರ್. ಅವಳ ಆಸೆಗಳು, ಆಕಾಂಕ್ಷೆಗಳು, ಅವಳ ಪ್ರೀತಿ ಇಷ್ಟೊಂದು ಪವಿತ್ರ ಅಂತ ಅಂದ್ಕೊಂಡಿರಲಿಲ್ಲ ಸರ್. ನನ್ನ ತಂಗಿಗೆ ನಿಮ್ಮ ಮಹೇಶನ್ಗಿಂತ ಒಳ್ಳೆ ಹುಡುಗ ಸಿಗ್ತಿರ್ಲಿಲ್ಲ ಸರ್. ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಸರ್. ಈ ಮಾತು ಇವಾಗ ಹೇಳಿ ಏನು ಪ್ರಯೋಜನ? ಅನ್ಯಾಯವಾಗಿ ಒಬ್ಬ ಹುಡುಗ ಬಲಿ ಆಗ್ಬಿಟ್ಟ. ನಮ್ಮ ಕತೆ ಹೇಳಿ. ಇದ್ದು ಒಬ್ಬನೇ ಮಗ, ವಯಸ್ಸಾದ ಕಾಲಕ್ಕೆ ನಮಗ್ ಕಣ್ಣಾಗಿರ್ತಾನೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಅವನನ್ನು ಬೆಳೆಸಿದ್ವಿ. ಆದ್ರೆ ವಿಧಿ ನಮ್ಮ ಹುಡುಗ ನಮ್ಮ ಕಣ್ಣೆದುರಿಗಿಲ್ಲ ಅಂತ ನಮಗೆ ಬೇಸರ ಇಲ್ಲ. ನಿಮ್ಮ ಹುಡುಗಿ ಜೊತೆಲ್ಲ ಅವನ ಕಣ್ಣುಗಳಿದೆಯಲ್ಲ, ಅದೇ ನಮಗೆ ಸಮಾಧಾನ. ಆಗ ನಿಮ್ಮ ಹುಡುಗಿ ನೋಡಿ ಕಣ್ಣಲ್ಲಿ ಕಣ್ಣಿಟ್ಟು ಐ ಆಮ್ ಇನ್ ಲವ್ ಅಂದ. ಇವತ್ತು ಅವನ ಕಣ್ಗಳನ್ನೇ ಕೊಟ್ಬಿಟ್ಟು ಐ ಆಮ್ ಇನ್ ಲವ್ ಅಂದ. ಅಳ್ಬೇಡ ಮಾಲ್ತಿ, ಅಳ್ಬೇಡ. ಹತ್ರ ಮಹೇಶ ಬರೋದಿಲ್ಲ. ಅವನ ನೆನಪು ಮಾತ್ರ ನಮಗೆ. ಪ್ರೀತಿಸೋ ಹೃದಯಗಳನ್ನ ನೋಯಿಸಿದ್ರೆ ನಾವು ಯಾರು ಜೀವನದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ 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 ಅಂತ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಂದು ನಿಮಿಷನೂ ನಿಜವಾದ ಪ್ರೀತಿಗೋಸ್ಕರ ಹುಡುಕ್ತಾನೆ ಇರ್ತಾನೆ. ಹೊರಗಡೆಯಿಂದ ನೋಡೋಕ್ಕೆ ಸುಂದರವಾಗಿ ಕಾಣೋ ಪ್ರೀತಿ ಒಳಗಡೆ ಮಾತ್ರ ಯಾಕೆ ನೋವಾಗಿ ಕಾಡುತ್ತೆ? ಮುದ್ದಾದ ಎರಡು ಹೃದಯಗಳ ಮಧ್ಯೆ ಇಂಥ ಘರ್ಷಣೆ ಯಾಕಾಗುತ್ತೆ ಗೊತ್ತಿಲ್ಲ ರೀ. ಈ ಸೃಷ್ಟಿಯ ಆರಂಭದಿಂದ ಇಲ್ಲಿವರೆಗೆ ಈ ಪ್ರೀತಿಯ ಆಳ ಅಂತರ ಎಂಥದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಪ್ರೀತಿ ದೊಡ್ಡದಾ ಅಥವಾ ಪ್ರೀತಿಗಿಂತ ತ್ಯಾಗ ದೊಡ್ಡದಾ ಅನ್ನೋ ಪ್ರಶ್ನೆಗೆ ಏನಂತ ಉತ್ತರ ಹೇಳೋಕ್ಕಾಗುತ್ತೆ? ಪ್ರೀತಿ ಸಿಗದೆ ಹೋದ್ರೂ ಪರವಾಗಿಲ್ಲ,
ತಾನು ಪ್ರೀತಿಸಿದ ಹುಡುಗಿ ಜೀವನ ಕತ್ಲಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ತ್ಯಾಗದಲ್ಲೂ ಪ್ರೀತಿ ನೋಡ್ತೀನಿ ಅಂತ ತನ್ನ ಬದುಕನ್ನೇ ಸಮರ್ಪಿಸಿಕೊಂಡ ಈ ಮುಗ್ಧ ಪ್ರೇಮಿಗೆ ಏನಂತ ಹೇಳೋದು, ಈ ತ್ಯಾಗಕ್ಕೆ ಏನಂತ ಕರೆಯೋದು? ಆದರೂ ಇದು ಪ್ರೀತಿನೇ ಕಣ್ರಿ. ಆಮೇಲೆ ಆಮೇಲೆ ಏನಾಯ್ತು? ಇದಾಳ ಈಗೇನ್ ಮಾಡ್ತಿದ್ದಾಳೆ? ಇದ್ದಾಳೆ. ಯಾರು ತನಗೋಸ್ಕರ ತನ್ನ ಪ್ರಾಣನೇ ತ್ಯಾಗ ಮಾಡಿದ್ನೋ ಅವನ ನೆನಪಲ್ಲಿ ಅವನಿಗೋಸ್ಕರ ಸಮಾಜ ಸೇವೆ ಮಾಡ್ತಾ ಅವನ ದಾನ ಮಾಡಿದ ಕಣ್ಣಲ್ಲಿ ಪ್ರಪಂಚ ನೋಡ್ತಾ ಜೀವನ ಮಾಡ್ತಾ ಇದ್ದಾಳೆ. ಸಾರಿ, ನಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಕೆ ಇನ್ಯಾವತ್ತೂ ಅವಕಾಶ ಕೊಡಲ್ಲ, ಸರಿನಾ? ಹೌದು, ಇನ್ಮೇಲೆ ಏನೇ ಬಂದರೂ ಕೂಡ ನಮ್ಮ ಪ್ರೀತಿನ ಜೋಪಾನವಾಗಿ ಕಾಪಾಡ್ಕೋತೀವಿ ಅಲ್ವಾ ರಜಿ? ದಟ್ಸ್ ಗುಡ್.